ನಮಸ್ಕಾರ. ಬೆಂಗಳೂರಿನ ಪ್ರಖ್ಯಾತ ಸಿಂಫೋನಿ ಶಿವು ಪೇಜ್ ಫೇಸ್ಬುಕ್ ಲೈವ್ನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಆತ್ಮೀಯರಿಗೂ, ಕಲಾ ಪೋಷಕರಿಗೂ, ಕಲಾ ಬಂಧುಗಳಿಗೂ, ಅಭಿಮಾನಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಇವತ್ತು ಬೆಂಗಳೂರಿನ ಸಿಂಫೋನಿ ಶಿವು ಪೇಜ್ ಫೇಸ್ಬುಕ್ ವತಿಯಿಂದ 328ನೇ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ. ಅಂದರೆ ಎಪಿಸೋಡ್ ನಂಬರ್ 328. ಈ ಒಂದು ಸಂಚಿಕೆಯ ವಿಶೇಷ ಏನಪ್ಪ ಅಂತಂದರೆ, ಮೊನ್ನೆ ತಾನೇ ನಿಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ತೆರಳಿರ್ತಕ್ಕಂಥ ಗಾನ ಕೋಗಿಲೆ, ಗಾನ ಸರಸ್ವತಿ, ಗಾನ ಶಾರದೆ ಅಂತಲೇ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ನಮ್ಮಿಂದ ಬಲು ದೂರ ಸ್ವರ್ಗಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇವತ್ತಿನ ಎಲ್ಲ ಹಾಡುಗಳು ಕೂಡ ಡ್ಯೂಯೆಟ್ಸ್ ಇರುತ್ತೆ. ಜೊತೆಗೆ ಎಲ್ಲ ಹಾಡುಗಳನ್ನ ಕೂಡ ಹಾಡಿರ್ತಕ್ಕಂಥ ಫೀಮೇಲ್ ಸಿಂಗರ್ ಎಸ್ ಜಾನಕಿ ಅವರು. ಈ ಒಂದು ವಿಶೇಷ ಎಪಿಸೋಡ್ಗೆ ಒಬ್ಬ ವಿಶೇಷ ವ್ಯಕ್ತಿ ಆಗಮಿಸಿದ್ದಾರೆ. ಅವರು ನಾನು ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾಗ ಶಿವು ಮೆಲೋಡೀಸ್ ಅಂತ ಏನೋ ಒಂದು ಆರ್ಕೆಸ್ಟ್ರಾ ಇತ್ತು, ಅಥವಾ ಈಗಲೂ ಇದೆ. ಆ ಒಂದು ಆರ್ಕೆಸ್ಟ್ರಾದಲ್ಲಿ ಕೂಡ ಕೆಲವು ಬಾರಿ ಹಾಡಿದ್ದಾರೆ. ಜೊತೆಗೆ ಅವರು ಆರ್ಕೆಸ್ಟ್ರಾ ರಂಗದಲ್ಲಿ ಎಸ್ ಜಾನಕಿ ಅವರ ಹಾಡುಗಳಿಗೆ ಪ್ರಸಿದ್ಧಿಯನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಅವ್ರನ್ನ ಇವತ್ತು ಈ ಸಂಚಿಕೆಗೆ ಆಹ್ವಾನಿಸಿದ್ದೀವಿ. ಹಾಗೆ ಅವರು ಬಂದಿದ್ದಾರೆ. ಎಲ್ರಿಗೂ ಒಂದ್ಸರಿ ವೆಲ್ಕಮ್ ಮಾಡಿ. ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸುತ್ತೆ. ಕೊನೆಯವರೆಗೂ ನೋಡ್ತಾ ಇರಿ ಅಂತ ಹೇಳ್ಬಿಡಿ. ದಯವಿಟ್ಟು ಕೊನೆಯವರೆಗೂ ನೋಡಿ ಪ್ರೋತ್ಸಾಹಿಸಿ ಅಷ್ಟೇ. ಹಾಗೆ ಇವತ್ತಿನ ಈ ಒಂದು ಎಸ್ ಜಾನಕಿ ಡ್ಯೂಯೆಟ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರ, ಇವರು ಚಿತ್ರ ಹೊನ್ನಾವರಲ್ವ ನಿಮ್ಮೂರು? ಚಿತ್ರ ಹೊನ್ನಾವರ ಅಂತಾನೆ ಪ್ರಸಿದ್ಧಿ. ಈಗ ಚಿತ್ರ ಲೋಕೇಶ್ ಆಗಿದ್ದಾರೆ. ಅವರು ನನ್ನ ಜೊತೆ ಎಲ್ಲ ಎಸ್ ಜಾನಕಿ ಅವರು ಡ್ಯೂಯೆಟ್ಸ್ನ ಹಾಡ್ತಾರೆ. ಹಾಗೂ ಇವತ್ತು ಈ ಒಂದು ಸಂಚಿಕೆಯ ಮೂಲಕ, ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಆ ಒಂದು ಗಾನ ಶಾರದೆಗೆ ನಾವು ಹೃತ್ಪೂರ್ವಕವಾದ ನಮನವನ್ನು, ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ತಿಳಿಸ್ತಾ ಈಗ ಹೆಚ್ಚು ತಡ ಮಾಡದೆ ಆರಂಭಿಸೋಣ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ವಿಶೇಷ ಯಾವುದೇ ಆದರೂ ಮೊಟ್ಟ ಮೊದಲ ಗೀತೆ ಮಾತ್ರ ಯಾವಾಗಲೂ ನಮ್ಮದು ನಟ್ ಸಾರ್ವಭೌಮ ಗಾನಗಂಧರ್ವ ಪದ್ಮಭೂಷಣ ಕೆಂಟಕಿ ಕೆರ್ನಲ್ ರಸಿಕರ ರಾಜ ಕರ್ನಾಟಕ ರತ್ನ ವರನಟ ಕಲಾಕೌಸ್ತುಭ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರದ ಗೀತೆನೇ ಆಗಿರುತ್ತೆ ಅಂತ. ಹಾಗೆ ಇವತ್ತು ಕೂಡ ನೋಡಿ, ವಸಂತ ಗೀತ ಅಂತಕ್ಕಂಥ ಒಂದು ಚಿತ್ರ, ಎಂ ರಂಗಾರಾವ್ ಅವರ ಸಂಗೀತ, ಚಿ ಉದಯ್ ಶಂಕರ್ ಅವರ ರಚನೆ 1980ರಲ್ಲಿ ಬಿಡುಗಡೆ ಆಯಿತು. ಡಾಕ್ಟರ್ ರಾಜ್ ಗಾಯತ್ರಿ, ಜೊತೆಗೆ ಮಾಸ್ಟರ್ ಲೋಹಿತ್, ಪುನೀತ್ ಅವರು ಆವಾಗ ಮಾಸ್ಟರ್ ಲೋಹಿತ್ ಆಗಿದ್ರು. ಇವರೆಲ್ಲರೂ ನಟಿಸಿದ್ದಾರೆ. ಹಾಯಾದ ಈ ಸಂಜೆಯನ್ನು ಹಾಡಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಅವರು. ಈ ಒಂದು ಮೊಟ್ಟ ಮೊದಲ ಗೀತೆಯನ್ನ ನಾವೀಗ ಪ್ರಸ್ತುತಪಡಿಸ್ತಕ್ಕಂಥ ಸಮಯ ಹಾಯಾದ ಈ ಸಂಜೆ. ಹಾಯಾದ ಈ ಸಂಜೆ ಆನಂದ ತುಂಬಿರಲು, ಗಾಳಿ ಸಂಗೀತ ಸುಖೆಯಾಯಿತು ಈ ಸಂಜೆ.
ನಯನವ ಸೆಳೆಯುವ ಹರುಷ ತುಂಬಿದ ಈ ನಗುವು ಒಲವಿನ ನಗೆಯಲ್ಲಿ ಚಿಗುರಿ ಅರಳಿದ ಈ ಸುಮವು ನಯನವ ಸೆಳೆಯುವ ಹರುಷ ತುಂಬಿದ ಈ ನಗುವು ಎಂಥ ಮುದ್ದಾಗಿದೆ ಏನು ಸೊಗಸಾಗಿದೆ ಎಂಥ ಮುದ್ದಾಗಿದೆ ಏನು ಸೊಗಸಾಗಿದೆ ಮಗುವಿನ ಹರುಷಕ್ಕೆ ನಿಯತ ಸರಸಕ್ಕೆ ಮನಸ್ಸಿನ ಕುಣಿತಕ್ಕೆ ಹೃದಯದ ಮಿಡಿತಕ್ಕೆ ಝುಮ್ಮೆಂದಿತು ಆಹಾ 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 ಹಾಯಾದ ಈ ಸಂಜೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುಖೆಯಾಯಿತು ಆಹ್ಲಾದ ಈ ಸಂಜೆ ಅನುದಿನ ವಸಂತ ತುಂಬಿ ಬರುತ್ತಿದೆ ಬಾಳಲ್ಲಿ ಪ್ರಣಯದ ಗೀತೆಯ ಹಾಡಿ ಬಂದೆನಿ ಜೊತೆಯಲ್ಲಿ ಅನುದಿನ ವಸಂತ ತುಂಬಿ ಬರುತ್ತಿದೆ ಬಾಳಲ್ಲಿ ಪ್ರಣಯದ ಗೀತೆಯ ಹಾಡಿ ಬಂದೆನಿ ಜೊತೆಯಲ್ಲಿ ಏನು ಸಂತೋಷವು ಏನು ಉಲ್ಲಾಸವು ಏನು ಸಂತೋಷವು ಏನು ಉಲ್ಲಾಸವು ಯುಗ ಯುಗ ಉರುಳಲಿ ಹೊಸ ಯುಗ ಉದಿಸಲಿ ಈ ಅನುಬಂಧವು ಹೀಗೆ ಸಾಗಲಿ ಎಂಬಾಸೆಯು ಆಹಾ 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 ಹಾಯಾದ ಈ ಸಂಜೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುಖೆಯಾಯಿತು ಹಾಯಾದ ಈ ಸಂಜೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುಖೆಯಾಯಿತು ಹಾಯಾದ ಈ ಸಂಜೆ ಹಾಯಾದ ಈ ಸಂಜೆ ಲಾ 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 ಈ ಒಂದು ಸೊಗಸಾದ ಗೀತನ ಕೇಳಿದ್ರೆ ಇವತ್ತು ಸ್ವಲ್ಪ ಏನೋ ಅಲ್ಲಿ ಸಮಸ್ಯೆ ಆಗಿದೆ. ಯಾಕೋ ಈಗ ಮುಂದಿನ ಗೀತೆಗೆ ಹೋಗ್ತಕ್ಕಂಥ ಸಮಯ ನೋಡೋಣ. ಅದಕ್ಕೆ ಮುಂಚೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಸೂಪರ್ ಸಿಂಗಿಂಗ್ ಬೈ ಗುರುಜಿ ಅಂಡ್ ಬೋತ್ ಅಂತ ನಮ್ಮ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ. ಹಾಗೆ ರವಿ ನಾಯಕ್ ಅವರು ಕೂಡ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಮಣನ್ ಸುಬ್ಬು ಕೂಡ ನೈಸ್ ಸಿಂಗಿಂಗ್ ಬೋತ್ ಅಂತ ಹೇಳಿದ್ದಾರೆ. ಇಲ್ಲ, ಸ್ವಲ್ಪ ಸಮಸ್ಯೆ ಆಗಿದೆ. ಶೇರ್ ಮಾಡೋಕ್ಕಾಗ್ತಾ ಇಲ್ಲ. ಆಗ್ತಾ ಇದೆಯಾ? ಗುಡ್ ಸ್ಟಾರ್ಟ್ ಅಂತ ನಮ್ಮ ಶ್ರೀಲತಾ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಲೋ ರವಿನಾಯಕ್, ನಮಸ್ಕಾರ ಇನ್ ಅಡ್ವಾನ್ಸ್ ಅಂತ ಹೇಳಿದ್ದಾರೆ. ವೆರಿ ನೈಸ್ ಸಿಂಗಿಂಗ್, ಕೀಪ್ ಇಟ್ ಅಪ್ ಅಂತ ಹೇಳ್ತಾ ಇದ್ದಾರೆ. ಹೀಗೆ
ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಕಾಣ್ತಾ ಇರಲಿ. ಸ್ವಲ್ಪ ಶೇರಿಂಗ್ ಸಮಸ್ಯೆ ಆಗಿದೆ, ಸರಿ ಹೋಗ್ಬೋದು ಅಂತ ಕಾಣುತ್ತೆ. ಈಗ ಮುಂದಿನ ಗೀತೆಗೆ ಹೋಗ್ತಕ್ಕಂಥ ಸಮಯ. ನೋಡಿ, ಮುಂದಿನ ಗೀತೆ ಒಂದು ಒಳ್ಳೆ ಗೀತೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ. SPB ಹಾಗೂ ಎಸ್ ಜಾನಕಿ ಅವರು ಇವತ್ತು ಹಾಡ್ತಾ ಇರ್ತಕ್ಕಂಥ ಎಲ್ಲ ಹಾಡುಗಳು ಕೂಡ ಅಷ್ಟೇ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಹಾಡುಗಳು ಮಾತ್ರನೇ ಹಾಡ್ತಾ ಇದ್ದೀವಿ. ಜೆಂಟ್ ಸಿಂಗರ್ಸ್ ಚೇಂಜ್ ಆಗ್ತಾ ಇದ್ದಾರೆ. ಡಾಕ್ಟರ್ ರಾಜ್ SPB ಹಾಗೂ ಜೇಸ್ ದಾಸ್, ಮತ್ತೆ ಡಾಕ್ಟರ್ ರಾಜ್ SPB ಮತ್ತು ಜೇಸ್ ದಾಸ್. ಕಡೆಯಲ್ಲೇ ಡಾಕ್ಟರ್ ರಾಜ್ SPB ಆದಮೇಲೆ ಒಂದು ಹಿಂದಿ ಗೀತೆ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಅಮೋಘವಾದ ಗೀತೆಯನ್ನು ನಾವು ಹಾಡ್ತೀವಿ. ಈಗ ಕೇಳಿ ಮುಂದಿನ ಗೀತೆ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅಂತಕ್ಕಂಥ ಸೊಗಸಾದ ಗೀತೆ. ಧರ್ಮಸೆರೆ ಈ ಚಿತ್ರದಲ್ಲಿ ಒಂದಕ್ಕಿಂತ ಒಂದು ಹಾಡುಗಳು ಚೆನ್ನಾಗಿದೆ. ಇನ್ನೂ ಒಂದು ಹಾಡು ಕೂಡ ಈ ಚಿತ್ರದ ಹಾಡ್ತೀವಿ ನಾವು ಆಮೇಲೆ. ಉಪೇಂದ್ರ ಕುಮಾರ್ ಅವರ ಸಂಗೀತ, ವಿಜಯ ನರಸಿಂಹ ಅವರ ರಚನೆ, ಶ್ರೀನಾಥ್ ಹಾಗೂ ಸತ್ಯಪ್ರಿಯ ಇವರಿಬ್ಬರ ಮೇಲೆ ಚಿತ್ರಿತ ಆಗಿದೆ. 1979 ಬಿಡುಗಡೆಯಾದಂಥ ಚಿತ್ರ ಇದು. SR ಪುಟ್ಟಣ್ಣ ಕಣ್ಗಾಲ್ರವರ ನಿರ್ದೇಶನ, ಆರತಿ ಪ್ರಮುಖ ಅಭಿನಯ. ಆದರೆ ತಮಾಷೆಯಾತಿ ಏನಪ್ಪಾ ಅಂತಂದ್ರೆ ಈ ಚಿತ್ರದ ಹಾಡುಗಳೆಲ್ಲ ಜಾಸ್ತಿ ಈ ಸತ್ಯಪ್ರಿಯ ಮೇಲೆ ಆಗಿದೆ, ಆರತಿ ಅವ್ರು ಇಲ್ವೇ ಇಲ್ಲ. ಅದೇನಂತ ನಂಗೆ ಗೊತ್ತಾಗಿಲ್ಲ ಸರಿಯಾಗಿ. ನೋಡೋಣ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅಂತಕ್ಕಂಥ ಒಂದು ಸೊಗಸಾದ ಗೀತೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ ಸೂಪರ್. ಸುಂದರ ಸುಲಲಿತ ಸುಂದರ ಸುಲಲಿತ ಮಧುರ ಮಧುರ ಮಧುರ. धीर शरधि मेरे बनते मोरे बनते ಹೊಸ ರಾಗ ಧಾರೆಯಂತೆ ಮಧುರ ಮಧುರ ಮಧುರ. ಈ ಸಂಭಾಷಣೆ ಸೂಪರ್. ಸೌಂದರ್ಯ
ನಿರ್ಮಲ ಕೋಮಲ ನಿರ್ಮಲ ಕೋಮಲ ಮಧುರ 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 ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ 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 ಸೂಪರ್ ನೋಡಿ, ಸ್ನೇಹ ಶರ್ಮಾ ನೋಡ್ತಾರೆ, ರಮಣ ಸುಬ್ಬು ಲವ್ಲಿ ವಾಯ್ಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ನೇಹ ಶರ್ಮಾ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಿನುತಾ ವಿನು ವಾ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಲತಾ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಡಮ್ ವಾಯ್ಸ್ ಇಸ್ ಸೋ ಗುಡ್, ಪಿಚ್ ಟೇಕಿಂಗ್ ಆಲ್ಸೋ ಫೈನ್ ಅಂತ ಹೇಳ್ತಾರೆ. ನೋಡಮ್ಮ, ನೈಸ್ ಸಾಂಗ್ ಅಂಡ್ ನೈಸ್ ಸಿಂಗಿಂಗ್ ಅಂತ ನಮ್ಮ ಅನೂರು ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ಸಂಭಾಷಣೆ ಹಾಡು, ಈ ಸಂಭಾಷಣೆ ನನಗೆ ತುಂಬ ಇಷ್ಟ ಆಯಿತು ಈ ಹಾಡು ಅಂತ ಹೇಳ್ತಾ ಇದ್ದಾರೆ ರವಿ ನಾಯಕ್ ಅವರು. ಅದ್ಭುತ ಸಿಂಗಿಂಗ್ ಅಂತ ಕೂಡ ಹೇಳಿದ್ದಾರೆ. ನಾಗರಾಜ್ ಬನ್ನಿಮಟ್ಟಿ ಫುಲ್ ಹಾರ್ಟೇ ಕೊಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್ ಕೂಡ ನೈಸ್ ಅಂತ ಹೇಳಿದ್ದಾರೆ. ರಮಣನ್ ಸುಬ್ಬು ಗುಡ್ ಸಾಂಗ್ ಅಂತ ಹೇಳಿದ್ದಾರೆ. ಸೋ ಗುಡ್ ಸರ್ ನಿಮ್ಮ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ವೆಲ್ಕಮ್ ಚಿತ್ರಾ ಲೋಕೇಶ್ ಮ್ಯಾಮ್ ಅಂತ ನಿಮಗೆ ನಮ್ಮ ಸ್ನೇಹ ಶರ್ಮಾ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ನೋಡಿ, ನಮ್ಮ ಸಿಂಫೋನಿಯಾ ಎಲ್ಲ ಬಂಧು ಬಳಗ ನೋಡ್ತಾ ಇದೆ. ಪೀಟರ್ ಜೋಸೆಫ್ ಫ್ರಮ್ ಇಂಗ್ಲೆಂಡ್, ನೋಡಿ ಇಂಗ್ಲೆಂಡಿಂದ ನೋಡ್ತಾ ಇದ್ದಾರೆ. ಹಲೋ ಶಿವ ಸರ್, ಪೀಟರ್ ವಾಚಿಂಗ್ ಫ್ರಮ್ ಲಂಡನ್, ಮೀ ಆ್ಯಂಡ್ ಮೈ ಫ್ಯಾಮಿಲಿ ಎಂಜಾಯಿಂಗ್ ಯುವರ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಇವರು ನಮ್ಮ ಪರ್ಮನೆಂಟ್ ವ್ಯೂವರ್ ಲಂಡನ್ನಿಂದ ನೋಡ್ತಾ ಇರ್ತಾರೆ, ನೋಡ್ತಾರೆ ಹೀಗೆ ಅಂತ ಅವ್ರಿಗೆ ಕೂಡ ನಾವು ತಿಳಿಸ್ತಾ ಮುಂದಿನ ಗೀತೆಗೆ ಹೋಗ್ತಕ್ಕಂಥ ಸಮಯ. ನನಗಾಗಲೇ ಹೇಳಿದೆ, ಒಂದು ಅಣ್ಣ ಅವ್ರದ್ದು, ಒಂದು SPB, ನಂತರ KJ ಯೇಸುದಾಸ್. ಬಟ್ ಫೀಮೇಲ್ ಸಿಂಗರ್ ಮಾತ್ರ ಎಲ್ಲ ಹಾಡುಗಳನ್ನ ಜಾನಕಿ ಅವರೇ ಹಾಡೋದು. KJ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡತಕ್ಕಂಥ ಬಂಧನ ಚಿತ್ರದ ಒಂದು ಗೀತೆ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಎಂ ರಂಗಾರಾವ್ ಅವರ ಸಂಗೀತ, RN ಜಯಗೋಪಾಲ್ ಅವರ ರಚನೆ. 1984 ಬಿಡುಗಡೆ ಆಯಿತು. ವಿಷ್ಣುವರ್ಧನ್, ಸಾಸಿಂಹ ವಿಷ್ಣುವರ್ಧನ್, ಸುಹಾಸಿನಿ ಜೊತೆಗೆ ಜೈ ಜಗದೀಶ್ ಕೂಡ ನಟಿಸಿದ್ರು. ಹಾಗೂ ಈ ಹಾಡು ಕೂಡ ಅವ್ರ ಮೇಲೆ ಚಿತ್ರದಾಗಿದೆ. SV ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ನಿರ್ದೇಶನ ಕೂಡ ಕೇಳಿ. ಈ ಬಂಧನ ಅಂತಕ್ಕಂಥ ಒಂದು ಸೊಗಸಾದ ಗೀತೆ ತಮಗಾಗಿ ಕೇಳ್ತಾರಿ, ಹೆಚ್ಚು ಶೇರ್ ಮಾಡ್ತಾ ಇರಿ. ಈ ಒಂದು ಹಾಡು ನಿಮ್ಮ ಎಲ್ಲ ಪ್ರೀತಿ ಪಾತ್ರರಿಗೆ ಅರ್ಪಿಸ್ತಕ್ಕಂಥ ಸುಮಧುರವಾದ ಹಾಡು. ಈ ಬಂಧನ ಜನುಮ ಜನುಮದ ಅನುಬಂಧನ. ಈ ಬಂಧನ ಜನುಮ ಜನುಮದ ಅನುಬಂಧನ. ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಬಂಧನ ಜನ್ಮ ಜನ್ಮದ ಬಂಧನ. ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಎಷ್ಟು ಸುಮಧುರವಾದ ಹಾಡು. ನಿಮ್ಮ ಎಲ್ಲ ಪ್ರೀತಿ ಪಾತ್ರರಿಗೆ ನೀವು ಸಮರ್ಪಿಸಬಹುದಂತ ಅತ್ಯಮೋಘವಾದ ಗೀತೆ ಇದು. ಜಯಶ್ರೀ ಅವರ ಧ್ವನಿಯಲ್ಲಿ ಅತಿ ಸುಂದರವಾಗಿ ಬಂದಿದೆ.
ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ ಈ ಬಂಧನ ಎದೆಯ ತುಂಬಿ ಬಂದ ಒಂದು ಸುಖ ಭಾವನ ನಿನ್ನ ಮಡಿಲಲ್ಲಿ ನಾನು ಮಗುವಾದೆ ನಿನ್ನ ಉಸಿರಲ್ಲಿ ನಾನು ಉಸಿರಾದೆ ಪ್ರೇಮದ ಸೌರಭ ಚೆಲ್ಲುವ ಚಂದನ ಬಂಧನ ಜನ್ಮ ಜನ್ಮದ ಬಂಧನ ಈ ದಾರಿಯು ಹೂವ ರಾಶಿ ಹಾಕಿ ನಮಗೆ ಶುಭ ಕೋರಿದೆ ಆದರದ ಒಲವ ಮನೆಯು ಕೈಯ ಬೀಸಿ ಬಾಯಂತಿದೆ ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ ಪ್ರೇಮದ ಮಂದಿರ ಬಂಧನ ಜನ್ಮ ಜನ್ಮದ ಬಂಧನ ಈ ಬಂಧನ ಜನ್ಮ ಜನ್ಮದ ಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಗೀತ ಈ ಬಂಧನ ಜನುಮ ಜನುಮದ ಅನುಬಂಧನ ಎಂತ ಸೊಗಸಾದ ಹಾಡು ನೋಡಿ. ನೈಸ್ ಸಿಂಗಿಂಗ್. ಲತಾ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಅವಿನಾಶ್ ಸಾಲಿಮನಿ ಅವ್ರು ಲತಾ ಅಲ್ಲ, ಚಿತ್ರ ಅವ್ರ ಹೆಸರು. ಚಿತ್ರ ಇವತ್ತು ಹಾಡ್ತಾ ಇರ್ತಕ್ಕಂಥ ಗಾಯಕಿ ಚಿತ್ರ ಅಂತ. ಇವರು ಆರ್ಕೆಸ್ಟ್ರಾ ಗಾಯಕಿ, ವಾದ್ಯಗೋಷ್ಠಿಗಳು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಗಾಯಕಿ ಚಿತ್ರ ಅಂತ ಅವರು. ಇವರು ನಮ್ಮ ಶಿವ ಮೆಲೋಡಿಸ್ ವಾದ್ಯಗೋಷ್ಠಿಯಲ್ಲಿ ಕೂಡ ಸಾಕಷ್ಟು ಬಾರಿ ಹಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಎಸ್ ಜಾನಕಿ ಅವರ ಹಾಡುಗಳನ್ನ ಅವರು ಆರ್ಕೆಸ್ಟ್ರಾ ಜಾಸ್ತಿ ಹಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಈ ಒಂದು ಎಸ್ ಜಾನಕಿ ಅವರ ವಿಶೇಷಕ್ಕೆ ಅವ್ರನ್ನ ಕರೆಸ್ದೆ. ಅವರು ಲತಾ ಅಲ್ಲ ನೋಡಿ, ತುಂಬಾ ಜನ ಲತಾ ಮ್ಯಾಮ್ ಸೋ ಗುಡ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಇವರು ಲತಾ ಅಲ್ಲ, ಚಿತ್ರ. ಇನ್ಮೇಲೆ ಚಿತ್ರ ಅಂತ ಹೇಳಿ. ವಿನುತಾ ವಿನು ಸೂಪರ್ 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 ಅಂತ ಹೇಳ್ತಾ ಇದ್ದಾರೆ. ವಾವ್, ವೆರಿ ನೈಸ್ ಸಾಂಗ್ ಸರ್ ಅಂಡ್ ಶಿವ ಸರ್ ಅಂಡ್ ಚಿತ್ರಾ ಮೇಡಮ್. ಇವ್ರು ಕರೆಕ್ಟಾಗಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಅಂತ. ಹಾಗೆ ಡೋರ್ತಿ ದಯಾಳ್ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ವಾ ಕ್ಯಾ ಗಾನಾ ಹೈ ಅಂತ ಹೇಳ್ತಾ ಇದ್ದಾರೆ ನಮ್ಮ ರವಿ ನಾಯಕ್ ಅವರು. ರಮಣ ಸುಬ್ಬು ನೈಸ್ ಸಿಂಗಿಂಗ್. ಲತಾ ಮ್ಯಾಮ್ ಅಲ್ಲ, ಅವರು ಚಿತ್ರ. ಅವಿನಾಶ್, ಹಾಗೆ ಲೋಕೇಶ್ ಕೃಷ್ಣಮೂರ್ತಿ ಎಚ್.ಎಲ್ ನೋಡ್ತಾ ಇದ್ದಾರೆ. ಸವಿತಾ ಪುರೋ, ಬ್ಯೂಟಿಫುಲ್ ಸಾಂಗ್, ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಶಿವ ಸರ್ ಅಂಡ್ ಚಿತ್ರಾ ಮ್ಯಾಮ್ ಅಂತ ಹೇಳಿ. ಆಲ್ ದ ಫೇವರೇಟ್, ಆಲ್ ಟೈಮ್ ಫೇವರೇಟ್ ಅಂತ ನಮ್ಮ ಶ್ರೀಲತಾ ಅವಿನಾಶ್ ಅವರು ಹೇಳಿದ್ದಾರೆ. ಈ ಬಂಧನ ಗೀತೆ ಎಷ್ಟು ಮಧುರವಾಗಿದೆ ಅಂತ, ಅಷ್ಟೇ ಮಧುರವಾಗಿ ಹಾಡಿದ್ದೀರಾ ಗುರೂಜಿ, ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ. ಇವರೆಲ್ಲ ನಮ್ಮ ಸ್ಟೂಡೆಂಟ್ಸು, ಥ್ಯಾಂಕ್ ಯು ಅಂತ ಹೇಳ್ತಾ. ಸೂಪರ್ ಸಿಂಗಿಂಗ್ ಬೈ ಬೋತ್ ಅಂತ ಸ್ನೇಹ ಶರ್ಮಾ ಹೇಳಿದ್ದಾರೆ. ಹಾಗೆ ರವಿ ನಾಯಕ್ 100 ಕೊಟ್ಬಿಟ್ಟಿದ್ದಾರೆ. ಸ್ನೇಹ ಶರ್ಮಾ ನಗುಮುಗದ ಗಾಯಕಿ ಅಂತ ಹೇಳ್ತಾರೆ. ನೋಡಮ್ಮ, ಒಂದೇ ಒಂದು ಸಾಂಗಲ್ಲಿ ನಿಮ್ಮನ್ನ ನಗುಮುಗ ಕಂಡು ಹಿಡ್ಬಿಟ್ಟಿದ್ದಾರೆ ಅವರು. ಹಾಗೆ ಲೋಕೇಶ್ ವಿದಲ್ ಸಿಂಗರ್, ಅವರು ಕೂಡ ಸುಮಧುರವಾದ ಗಾಯನ ಚಿತ್ರ ಅವರಿಂದ ಅಂತ ಹೇಳಿದ್ದಾರೆ. ಲೋಕೇಶ್ ಕೃಷ್ಣಮೂರ್ತಿ, ವೆರಿ ಬ್ಯೂಟಿಫುಲ್ ಸಾಂಗ್ ಅಂಡ್ ನೈಸ್ ಸಿಂಗಿಂಗ್ ಸರ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.
ಅಂತ ಹೇಳ್ತಾ ಓಕೆ ಸರ್, ನೋಟೆಡ್, ಓಕೆ ಸರ್ ಅಂತ ನಮ್ಮ ರಮಣನ್ ಸುಬ್ಬ ಅವರು ಹೇಳಿದ್ದಾರೆ. ಇವರೆಲ್ಲ ನಮ್ಮ ಸ್ಟೂಡೆಂಟ್ಸು, ಮೆಜಾರಿಟಿ ನಮ್ಮ ಸ್ಟೂಡೆಂಟ್ಸು ಹಾಗೂ ನಮ್ಮ ಅಭಿಮಾನಿಗಳು. ನೋಡಿ, ಸುಮಾರು 15 ಜನ ನೋಡ್ತಾ ಇದ್ದಾರೆ. ಹೀಗೆ ನೋಡ್ತಾ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಅಂತ ತಿಳಿಸ್ತಾ, ಈಗಾಗಲೇ ರಾಜ್ ಆಯಿತು, SPB ಆಯಿತು, ಜಯದಾಸ್ ಆಯಿತು, ಮತ್ತೆ ಡಾಕ್ಟರ್ ರಾಜ್ ಅವರ ಸರದಿ ಯಾರಿವನು ಚಿತ್ರದ ಒಂದು ಅಮೋಘವಾದ ಗೀತೆಯನ್ನು ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನಪ್ಪ ಹೇಳಬೇಕಂದ್ರೆ, ನಮ್ಮ ಅಣ್ಣವರು ಹಾಡಿರ್ತಕ್ಕಂಥ ಹಿನ್ನೆಲೆ ಗಾಯನದ ಅತಿ ಹೆಚ್ಚು ಹಾಡುಗಳನ್ನ ಅವ್ರ ಜೊತೆ ಡ್ಯೂಯೆಟ್ ಸಾಂಗ್ ಹಾಡೋರು ಎಸ್ ಜಾನಕಿ ಅವರು. ಹಾಗಾಗಿ ಎಸ್ ಜಾನಕಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹೈಯೆಸ್ಟ್ ಹಾಡುಗಳನ್ನ ಹಾಡಿದ್ದಾರೆ. ಹಾಗಾಗಿ ಅವ್ರ ಹಾಡುಗಳನ್ನ ಯಾವುದೇ ಕೇಳಿದ್ರು ಎಲ್ಲೋ ಕೆಲವು ವಾಣಿಜ್ಯರಾಮ್ ಇರುತ್ತೆ, 1-2 P. ಈಶ್ವರ ಬಿಟ್ಟರೆ ಎಲ್ಲವೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಕೆಲವು ಚಿತ್ರ ಅವರು ಕೂಡ ಹಾಡಿದ್ದಾರೆ. ಈ ಹಾಡ್ಕೊಂಡು ನೋಡಿ, ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಅವರು ಅಮೋಘವಾಗಿ ಹಾಡಿದ್ದಾರೆ. ರಾಘವೋ ಅನುರಾಘವೋ ಅಂತಕ್ಕಂಥ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ, T. ಉದಯಶಂಕರ್ ಅವರ ರಚನೆ, 1984 ಬಿಡುಗಡೆ ಆಯಿತು. ಡಾಕ್ಟರ್ ರಾಜ್ ಹಾಗೂ ರೂಪಾದೇವಿ ಅವರ ಅಭಿನಯ, ದೊರೆ ಭಗವಾನ್ ಅವರ ಒಂದು ನಿರ್ದೇಶನ ಕೂಡ ಅಂತ ತಿಳಿಸ್ತಾ ಕೇಳಿ. ರಾಘವೋ ಅನುರಾಘವೋ ಕೇಳ್ತಾರಿ, ಹೆಚ್ಚು ಶೇರ್ ಮಾಡ್ತಾರಿ. ಹೇ 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 ಲ ಲ ಲ ಲ ಲ ಲ ಲ ಲ ಲ. ರಾಘವೋ ಅನುರಾಘವೋ ಬಯಸದೆ ಬಂದಿದೆ, ಒಲವ ನೀಡಿದೆ. ರಾಗವೋ ಯೋಗವೋ ಬಿಳುಪಾದ ಮಂಜು ನೆಲವೆಲ್ಲ ತುಂಬಿ ತಂಪು ಚೆಲ್ಲಿದೆ. ನಲಿಯಲು ಏನು ಹಿತವಲು ಇಂದು ಈ ದೇಹ ತಂದಿದೆ. ನನ್ನನ್ನು ಕಾಡಿದೆ. ಯೋಗವೋ ಶುಭ ಯೋಗವೋ ಹರುಷವ ತಂದಿದೆ. ಓ ಬಲವ ನೀಡಿದೆ. ಅನುರಾಗವೋ ಶುಭ ಯೋಗವೋ ಲಾ 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 ಸೊಗಸದ ನೋಟ ಹಿತವಾದ ಆಟ ಸುಖವ ತಂದಿದೆ.
ಜೊತೆಯಲಿ ಜೋಡಿ ಹಕ್ಕಿಯ ಹಾಗೆ ಹಾರೋಣ ಎನಿಸಿದೆ, ಹಾರೋಣ ಎನಿಸಿದೆ. ರಾಗವೋ ಅನುರಾಗವೋ ಯೋಗವು ಶುಭ ಯೋಗವು ಬಯಸದೆ ಬಂದಿದೆ. ಹರ್ಷವ ತಂದಿದೆ. ಒಲವ ನೀಡಿದೆ, ಒಲವ ನೀಡಿದೆ. ಲಾ 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 ಲಾ. ನೋಡಿ, ಒಂದಕ್ಕಿಂತ ಒಂದು ಸೊಗಸಾದ ಹಾಡುಗಳು. ಸವಿತಾ ಪುರೋಹಿತ್ ಸೂಪರ್ ಸಿಂಗಿಂಗ್ ಶಿವ ಸರ್ ಅಂಡ್ ಚಿತ್ರಾ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀಲತಾ ಅವಿನಾಶ್ ಅವರು ಕೂಡ ವೆರಿ ನೈಸ್ ಸಿಂಗಿಂಗ್ ಅಂಡ್ ಸಾಂಗ್ ಅಂತ ಹೇಳಿದ್ದಾರೆ. ರಮಣನ್ ಸುಬ್ಬು ನೈಸ್ ಸಿಂಗಿಂಗ್ ಚಿತ್ರಾ ಮ್ಯಾಮ್, ಸೋ ಗುಡ್ ಶಿವ ಸರ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ರವಿ ನಾಯಕ್ ಪ್ಲೀಸ್ ಸಿಂಗ್ 2 ಲೈನ್ಸ್ ಸೇಮ್ ಸಾಂಗ್ ವಿತೌಟ್ BGM ಅಂತ ಹೇಳ್ತಾ ಇದ್ದಾರೆ. ನಮಗೊಂದು ಆಗಾಗ ಅವ್ರಿಗೆ ನಮಗೆ ಕೆಲಸ ಕೊಡ್ತಾ ಇರ್ತಾರೆ. ಆಸಮ್ ಸಿಂಗಿಂಗ್ ಮ್ಯಾಮ್ ಅಂತ ಶ್ವೇತಾ ಬಿ ನಾಯಕ್ ಅವ್ರು ಹೇಳ್ತಾ ಇದ್ದಾರೆ. ರಮಣನ್ ಸುಬ್ಬು ಎಕ್ಸಲೆಂಟ್ ಸಿಂಗಿಂಗ್ ಚಿತ್ರಾ ಮ್ಯಾಮ್ ಅಂಡ್ ಶಿವ ಸರ್ ಅಂತ ಹೇಳಿದ್ದಾರೆ. ನಿಮ್ಮ ಫ್ರೆಂಡಾ ಶ್ವೇತಾ ಬಿ ನಾಯಕ್? ವೆರಿ ವೆರಿ ನೈಸ್. ಸೂಪರ್ ಸೇಬಿ ಊಪರ್ ಕೀಪ್ ಇಟ್ ಅಪ್ ಅಂತ ಹೇಳಿದ್ದಾರೆ. ಹಾಗೆ ಅವಿನಾಶ್ ಸಾಲಿಮನಿ ಸೂಪರ್ ಸಿಂಗಿಂಗ್ ಚಿತ್ರಾ ಮ್ಯಾಮ್ ಅಂಡ್ ಶಿವ ಸರ್ ಅಂತ ಹೇಳಿದ್ದಾರೆ. ಹಾಗೆ ಉಮೇಶ್ ಹಾಯ್ ಬೋತ್ ಯು ಗುಡ್ ಸಿಂಗಿಂಗ್ ವಿ ಆಲ್ ಮಿಸ್ ಎಸ್ ಜಾನಕಿ ಮ್ಯಾಮ್ ಸೋ ಮಚ್ ಅಂತ ಹೇಳ್ತಾರೆ. ಖಂಡಿತ ಅವರ ಒಂದು ನೆನಪಿಗಾಗಿ ಇವತ್ತು ನಾವು ಈ ಒಂದು ವಿಷ್ಣುರಾಮನ್ ಕೂಡ ಚಿತ್ರ ಗುಡ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ರಾಜಾರಾಮರಾವ್ ಕೂಡ ನೋಡ್ತಾ ಇದ್ದಾರೆ. ರಮಣನ್ ಸುಬ್ಬು ಓಕೆ ಸರ್ ಅಂತ ಹೇಳಿದ್ದಾರೆ. ಈಗ ವಾಹ್ ಸೂಪರ್ ಸಾಂಗ್ ಸರ್, ಥ್ಯಾಂಕ್ ಯು. ಇಬ್ಬರಿಗೂ ಈ ಹಾಡನ್ನು ಹಾಡಿದ್ದಕ್ಕೆ ಧನ್ಯವಾದಗಳು ಅಂತ ನಮ್ಮ ವಿನುತಾ ಅವರು ಹೇಳ್ತಾ ಇದ್ದಾರೆ. ಛಾಯಾ ಹೊನ್ನಾವರ್ ನಿಮ್ಮ ತಂಗಿನ ಅಕ್ಕ ನೋಡಿ ಅವರು ನೋಡ್ತಾ ಇದ್ದಾರೆ. ವೆರಿ ನೈಸ್ ಅಂತ ಹೇಳಿದ್ದಾರೆ. ಲೋಕೇಶ್ ಸಿಂಪೋನಿಗೆ ಅಣ್ಣ ಅವರು ಚಿತ್ರಮ್ಮ ಬಂದಂತಾಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಅವ್ರಿಗೂ ಹೇಳ್ತಾ, ಹೀಗೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರ್ತಕ್ಕಂಥ ಹಾಗೂ ಮೆಚ್ಕೊಳ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಗೀತೆಗೆ ಹೋಗ್ತಕ್ಕಂಥ ಸಮಯ. ನೋಡಿ, ಇದು ಬಹಳ ಕಷ್ಟವಾದ ಒಂದು ಹಾಡು. ಜೊತೆಗೆ ನಾನು ಈ ಹಾಡನ್ನ ಹಾಡೇ ಇಲ್ಲ ಅಂತ ಹೇಳ್ಬೋದು. ಒಂದ್ಸಲ ಎಲ್ಲ ಟ್ರೈ ಮಾಡಿದ್ದೆ. ಆದರೆ ಇವತ್ತು ಈ ಒಂದು ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಚಿತ್ರ ಅವರು. ಯಾಕೆಂದ್ರೆ ಅವ್ರು ಜಾಸ್ತಿ ಎಸ್ ಜಾನಕಿ ಅವ್ರ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗೆ ಈ ಒಂದು ಹಾಡು ಕೂಡ ಎಸ್ ಜಾನಕಿ ಅವರು ಎಷ್ಟು ಅಮೋಘವಾಗಿ ಹಾಡಿದ್ದಾರೆ ನೋಡಿ. ಧರ್ಮಸೆರೆ ಚಿತ್ರದ ಮತ್ತೊಂದು ಗೀತೆ ಇದು. ಇದರಲ್ಲೂ ಕೂಡ ಅಷ್ಟೇ ಶ್ರೀನಾಥ್ ಹಾಗೂ ಸತ್ಯಪ್ರಿಯನೇ ಇದ್ದಾರೆ. ಆರ್ತಿ ಅಡ್ರೆಸ್ಗೆ ಇಲ್ಲ, ಅದೇನಂತ ಗೊತ್ತಾಗ್ತಾ ಇಲ್ಲ. ಉಪೇಂದ್ರ ಕುಮಾರ್ ಅವರ ಸಂಗೀತ, ವಿಜಯ ನರಸಿಂಹ ಅವರ ರಚನೆ, SR ಪುಟ್ಟಣ್ಣ ಕಣಗಾಲ್ರವರ ಒಂದು ನಿರ್ದೇಶನ. 1979ರಲ್ಲಿ ಬಂದಂಥ ಚಿತ್ರ ಇದು. ಕೇಳಿ, ಧರ್ಮಸೆರೆ ಚಿತ್ರದ ಮತ್ತೊಂದು ಜನಪ್ರಿಯ ಗೀತೆ ಮೂಕ ಹಕ್ಕಿಯು ಹಾಡುತ್ತಿದೆ. ನಿಜವಾಗ್ಲೂ ನೀವು ಮೂಕ ವಿಸ್ಮಿತರಾಗಬೇಕು, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ SPB ಹಾಗೂ ಎಸ್ ಜಾನಕಿ ಇಬ್ರು. ಕೇಳಿ ಒಂದು ಮಧುರವಾದ ಗೀತೆ ಮೂಕ ಹಕ್ಕಿಯು ಹಾಡುತ್ತಿದೆ. ಹಾಡುತ್ತಿದೆ 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 ಭಾಷೆಗೂ ನಿಲ್ಲುಗದ ಭಾವಗೀತೆ ಭಾಷೆಗೂ ನಿಲ್ಲುಗದ ಭಾವಗೀತೆಯ ಬಾರಿ ಬಾರಿ ಹಾಡುತ್ತಿದೆ ಮೂಕ ಹಕ್ಕಿಯು ಹಾಡುತ್ತಿದೆ. ಸೂಪರ್. ಸಖನೊಡಗೂಡೆ ಸರಸವ ನಾಡು ಸುಂದರ ಸ್ವಪ್ನವ ಕಂಡು
ಹಕ್ಕಿಯು ಮೂಕ ಹಕ್ಕಿಯು ಹಣ್ಣಿನ ಆಸೆಯ ಮರೆತು ಬರೀ ಕೊಂಬೆಯ ಮೇಲೆ ಕುಳಿತು ಆ ಸನ್ನಿಧಿಯಲ್ಲಿ ಸ್ವರ್ಗವ ಕಂಡು ಸಂತಸದಂತೆ ತೇಲಿತ್ತು 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 ಮೂಕ ಹಕ್ಕಿಯು ಹಾಡುತ್ತಿದೆ 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 ಸಾಗುವ ಕಾಲದ ಗಾಳಿಯ ಹಿಂದೆ ಹಕ್ಕಿಯು ಸುಮ್ಮನೆ ನಡೆದಿತ್ತು. ಸಾಗುವ ಕಾಲದ ಗಾಳಿಯ ಹಿಂದೆ ಹಕ್ಕಿಯು ಸುಮ್ಮನೆ ನಡೆದಿತ್ತು. ಆಗು ಹೋಗುಗಳ ಅರಿವೇ ಇಲ್ಲದೆ ಆಗು ಹೋಗುಗಳ ಅರಿವೇ ಇಲ್ಲದೆ ಆಗಸದಲ್ಲಿ ಹಾರಿತು ಹಾರಿತು ಹಕ್ಕಿ ಹಾರಿತು ಹಾರಿತು ಮೂಕ ಹಕ್ಕಿಯು ಹಾಡುತ್ತಿದೆ 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 ಬಾರಿ ಬಾರಿ ಹಾಡುತ್ತಿದೆ. ಭಾಷೆಗೂ ನಿಲುಕದ ಭಾವಗೀತೆಯ ಬಾರಿ ಬಾರಿ ಹಾಡುತ್ತಿದೆ. ತಂಪಿನ ನೆರಳೇ ಬೆಂಕಿಯ ಕಾರಿತು. ತಂಪಿನ ನೆರಳೇ ಬೆಂಕಿಯ ಕಾರಿತು. ಹಕ್ಕಿಯೂ ವಿಲವಿಲ ಒದ್ದಾಡಿತು. ನಾನಾ ಬಗೆಯ ವಿಷಬಾಣಗಳು ಹಕ್ಕಿಯ ಒಡಲಿಗೆ ನಾಟಿತು. ಹಕ್ಕಿಯ ಒಡಲಿಗೆ ನಾಟಿತು. ವೇದನೆಯಲ್ಲಿ ತತ್ತರಿಸುತ್ತ ವೇದನೆಯಲ್ಲಿ ತತ್ತರಿಸುತ್ತ ತವರಿಗೆ ಹಕ್ಕಿ ಮರಳಿತು. ತನ್ನ ತವರಿಗೆ ಹಕ್ಕಿ ಮರಳಿತು 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 ಮರಳಿತು. ನೋಡಿ ಈ ಆರ್ಕೆಸ್ಟ್ರಾ ಸಿಂಗರ್ಸ್ ಹೆಂಗೆ ಹಾಡ್ತಾರೆ ಅಂತ ಈಗ ನೋಡೋದಲ್ಲ, ಸ್ವಲ್ಪ ಭಾವನೆಗಳನ್ನೆಲ್ಲ ಮೈಗೂಡಿಸ್ಕೊಂಡು ಏನು ಎಸ್ ಜಾನಕಿಯವರೇ ನಮಗೆಲ್ರಿಗೂ, ಎಸ್ ಪಿ ಬಿ ಅವರೇ ನಮಗೆಲ್ರಿಗೂ ಗುರುಗಳು. ಯಾಕೆಂದರೆ ಒಂದು ಹಾಡನ್ನ ಹೇಗೆ ಭಾವಪೂರ್ಣವಾಗಿ ಹಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಅವರು ಎಷ್ಟು ಭಾವಪೂರ್ಣವಾಗಿ ಹಾಡ್ತಾರೋ ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ಹಾಡಿದ್ರೆ ಸಾರ್ಥಕ ಅಂತೇಳಿ ನಮ್ಮ ಆರ್ಕೆಸ್ಟ್ರಾ ಎಲ್ಲ ಗಾಯಕ ಗಾಯಕಿಯರು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಒಳ್ಳೆ ಹಾಡನ್ನ ಆಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಈಗ ನೋಡಿ ಶ್ವೇತಾ ಬಿ ನಾಯ್ಕ್, ಮಧುರಾತಿ ಮಧುರವಾಗಿ ಹಾಡಿದ್ದೀರಾ ಬೋತ್ ಆಫ್ ಯು, ಸೋ ಮೆಲೋಡಿಯಸ್ ವಾಯ್ಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಶ್ವೇತಾ ಬಿ ನಾಯ್ಕ್ ಯಾರು? ನಿಮ್ಮ ಅಕ್ಕನ ಫ್ರೆಂಡು. ರವಿ ನಾಯ್ಕ್ ಮೂಕ ಹಕ್ಕಿ ಹಾಡ್ತಿದೆ ಅಂತ ಹೇಳ್ತಾರೆ. ಸವಿತಾ ಪುರೋಹಿತ್ ವೆರಿ ವೆರಿ ನೈಸ್ ಸಿಂಗಿಂಗ್ ಶಿವ ಸರ್ ಅಂಡ್ ಚಿತ್ರಾ ಮ್ಯಾಮ್ ಅಂತ ಹೇಳಿದ್ದಾರೆ. ರಮಣ ಸುಬ್ಬು ಎಂಥ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಚಿತ್ರ ಅವರೇ ಕಷ್ಟ ಸಾಂಗ್, ಸೋ ಗುಡ್ ಶಿವ ಸರ್, ತುಂಬಾ ಡಿಫಿಕಲ್ಟ್ ಸಾಂಗ್ ಅಂತ ಹೇಳಿದ್ದಾರೆ. ಶ್ರೀಲತಾ ಅವಿನಾಶ್ ಒನ್ ಆಫ್ ಮೈ ಫೇವರೇಟ್ ಆಲ್ ಟೈಮ್ ಫಿದಾ ಸಾಂಗ್, ಥ್ಯಾಂಕ್ ಯು ಫಾರ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಈ ಹಾಡು ನಂಗೆ ತುಂಬ ಇಷ್ಟ ಅಂತ. ಶ್ರೀಲತಾ ಅವರು ಕೂಡ ಒಂದ್ಸಲ ಇಲ್ಲಿ ಹಾಡಿದ್ದಾರೆ. ವಾ ವಾ ಕ್ಯಾ ಬಾತ್ ಹೇ ಶಿವ ಸರ್, ವೆರಿ ನೈಸ್ ಅಂತ ನಮ್ಮ ರವಿ ನಾಯ್ಕ್ ಅವ್ರು ಹೇಳ್ತಾ ಇದ್ದಾರೆ.
ಆಸಮ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಹಾಗೆ ಅವಿನಾಶ್ ಸಾಲಿಮನಿ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ರವಿನಾಯಕ್ ಅವರು ವೆರಿ ಸೆನ್ಸೇಷನಲ್ ಇನ್ಸ್ಪಿರೇಷನಲ್ ಸಾಂಗ್ ಮೂಕ ಹಕ್ಕಿ ಅಂತ ಹೇಳಿದ್ದಾರೆ. ಓಹೋ ವಾಟ್ ಎನ್ ಅಮೇಝಿಂಗ್ ಅಂತ ಹೇಳಿದ್ದಾರೆ. ರಮಣನ್ ಸುಬ್ಬ ಎಕ್ಸೆಪ್ಷನಲ್ ಮ್ಯಾಮ್ ಅಂತ ಹೇಳಿದ್ದಾರೆ. ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಮೇಡಮ್ ಅಂತ ನಮ್ಮ ಅನೂರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಹೀಗೆ ಅವಿನಾಶ್ ಸಾಲಿಮನಿ ಕೂಡ ತಾರಾ ಓ ತಾರಾ ಹಾಡಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಲಿಸ್ಟಲ್ಲಿ ಬೇರೆ ಬೇರೆ ಸಾಂಗ್ಗಳಿದೆ. ರಮಣನ್ ಸುಬ್ಬು ಶಿವು ಸಾರ್ ಎಕ್ಸಲೆಂಟ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಹೊಂದಿಸ್ತಾ ಮುಂದಿನ ಗೀತೆಗೆ ಹೋಗ್ತಕ್ಕಂಥ ಸಮಯ. ನಾನೀಗಾಗಲೇ ಹೇಳಿದೆ ನಿಮಗೆ, ಒಂದು ಡಾಕ್ಟರ್ ರಾಜ್, ಮತ್ತೊಂದು SPB ಹಾಗೂ ಜೇಸ್ ದಾಸ್. ಹಾಗೆ ಈಗ SPB ಅವ್ರದ್ದಾಯಿತು. ನೆಕ್ಸ್ಟ್ ಜೇಸ್ ದಾಸ್ ಅವ್ರ ಜೊತೆ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಒಂದು ಗೀತೆ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಪ್ರೇಮಲೋಕ ಚಿತ್ರದ ಹಾಡನ್ನ ಯಾರು ಕೇಳಿಲ್ಲ ನೋಡಿ. ಆಗಲೇ ರವಿಚಂದ್ರನ್ ಅವ್ರಿಗೆ ನಮ್ಮ ಜೇಸ್ ದಾಸ್ ಅವ್ರ ಬಗ್ಗೆ ಎಷ್ಟೊಂದು ವ್ಯಾಮೋಹ ಇತ್ತು. ಅವ್ರು ಎಲ್ಲ ಚಿತ್ರಗಳದ್ದು ಒಂದಲ್ಲ ಒಂದು ಹಾಡನ್ನ ಜೇಸ್ ದಾಸ್ ಅವ್ರ ಕೈಯಲ್ಲಿ ಹಾಡಿಸಿದ್ದಾರೆ. ಅವರ ಪ್ರತಿಭೆಯನ್ನು ಕನ್ನಡಕ್ಕೆ ಜಾಸ್ತಿ ಒದಗಿಸ್ಕೊಡೋದ್ರಲ್ಲಿ ಅವರ ಪಾತ್ರ ಕೂಡ ಬಹಳ ಇದೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಒಳ್ಳೆ ಹಾಡು ಪ್ರೇಮಲೋಕ. ರಚನೆ ಹಾಗೂ ಸಂಗೀತ ಹಂಸಲೇಖರ್ ಅವರು, ರವಿಚಂದ್ರನ್ ಹಾಗೂ ಜೂಹಿ ಚಾವ್ಲಾ ಇಬ್ಬರು ದೊಡ್ಡ ಮಟ್ಟದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಆದಂಥ ಚಿತ್ರ ಇದು. 1987ರಲ್ಲಿ ಬಿಡುಗಡೆ ಆಯಿತು. ಜೇಸ್ ದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಅಮೋಘವಾದ ಗೀತೆಯನ್ನು ಕೇಳಿ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಸೂಪರ್ ಸೂಪರ್. ಗಾಳಿ ನೀರು ಹೂವು ಹಣ್ಣು ಇರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಬರುವುದು ಹೇಗೆ, ಇರುವುದು ಹೇಗೆ? ತಿಳಿದಿದೆ ನಮಗೆ, ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ. ಒಗಟಿದು ಎಲ್ಲರಿಗೆ. ಜೀವನವೆಂದರೆ ಪ್ರೀತಿ ಎಲ್ಲೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ರಾಗನಾಟ್ಯವಿಲ್ಲ, ಪ್ರೇಮ ರಾಗವಿಲ್ಲ, ಜೀವ ಜೀವ ಪ್ರೀತಿಯಿಂದ ಕೂಡದೆ ಹೋದರೆ ಜೀವರಾಗವಿಲ್ಲ, ಶೂನ್ಯ ಲೋಕವೆಲ್ಲ. ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೀಗೆ.
ಒಲವಿನ ತೆರೆಗೆ ಪ್ರೀತಿಯ ಸವಿಗೆ ತೋರುವ ನಮಗೆ ಪ್ರೇಮವು ಬರತಾನೆ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ಬಿಡಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಥ್ಯಾಂಕ್ ಯು. ಹಾ ಹಾ ಏನ್ ಸೂಪರ್ ಅಲ್ಲ. ಹಂಸಲೇಖರು ನೋಡಿ ಮೊಟ್ಟ ಮೊದಲ ಚಿತ್ರ ಅಂತ ಹೇಳಕ್ಕಾಗುತ್ತಾ ಅಲ್ವಾ? ಆವಾಗ್ಲಿಂದ ಕೊನೆ ಅವರು ಚಿತ್ರದವರೆಗೂ ಒಂದೇ ಛಾಪನ್ನ ಮೂಡಿಸಿ ಜನಮನವನ್ನು ಗೆದ್ದಂತ ಸಂಗೀತದ ಸರದಾರ ಅಂತಾನೆ ಹೇಳ್ಬೋದು. ಅಷ್ಟಲ್ಲದೆ ಗಾನ ಬ್ರಹ್ಮ, ನಾದ ಬ್ರಹ್ಮ ಅಂತ ಟೈಟಲ್ ಕೊಡ್ತಾರ ಎಲ್ಲರೊಮ್ಮೆ ನಮಸ್ಕಾರ ಸರ್. ಅಲ್ವಾ? ಖಂಡಿತ ಖಂಡಿತ. ನೋಡಿ ಯಾರೇನು ಹೇಳಿದಂತೆ ನಟರಾಜ್ ಭೀಮಣ್ಣ ಎಕ್ಸಲೆಂಟ್ ಸಿಂಗಿಂಗ್ ಬೈ ಚಿತ್ರಾ ಮ್ಯಾಮ್ ಅಂಡ್ ಡಿಯರ್ ಶಿವ್ ಅಂತ ಹೇಳಿದ್ದಾರೆ. ಈರಣ್ಣ ತಾಳಿಕೋಟಿ ಸೂಪರ್ ಅವರ ರವಿನಾಯಕ್ ಡಿಂಪಲ್ ಕ್ವೀನ್ ಚಿತ್ರಾ ಮ್ಯಾಮ್ ನೋಡಿ ಅಮ್ಮ ನಿಮ್ಗೆ ಏನೇನು ಕಂಡು ಹಿಡಿದಾರೆ ಅವರು. ನಾಗರಾಜ್ ಬನ್ನಿಮಟ್ಟಿ ಬೆಂಕಿ ಅಂತ ಹೇಳಿದ್ದಾರೆ. ಪದ್ಮಾವತಿ ನಾಡಗೌಡ ಸೂಪರ್ ಸಿಂಗಿಂಗ್ ಸರ್ ಅಂಡ್ ಮ್ಯಾಮ್ ಅಂತ ಹೇಳಿದ್ದಾರೆ. ಸ್ವರ ಸಂಭ್ರಮ ಅವರು ಕೂಡ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಮಣನ್ ಸುಬ್ಬು ಸೋ ಗುಡ್ ಸಿಂಗಿಂಗ್ ಚಿತ್ರಾ ಮ್ಯಾಮ್ ಅಂತ ಹೇಳಿದ್ದಾರೆ. ಶಿಲತಾ ಅವಿನಾಶ್ ಕೂಡ ಅಮೇಝಿಂಗ್ ಅಂತ ಹೇಳಿದ್ದಾರೆ. ರವಿನಾಯಕ್ ಅವರು ಹಾರ್ಟ್ ಮೇಲೆ ಹಾರ್ಟ್ ಫುಲ್ ಕೊಟ್ಬಿಟ್ಟಿದ್ದಾರೆ. ಸ್ವರ ಸಂಭ್ರಮ ಇಬ್ಬರಿಂದಲೂ ಮನಮೋಹಕ ಗಾಯನ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಹಾಗೆ ಶ್ವೇತಾ ಬಿ ನಾಯಕ್ ಅವರು ಕೂಡ ಹಾರ್ಟ್ ಮೇಲೆ ಹಾರ್ಟ್ಗಳು ಕೊಡ್ತಾನೆ ಇದ್ದಾರೆ. ರಮಣನ್ ಸುಬ್ಬು ಮೀನಿಂಗ್ಫುಲ್ ಸಾಂಗ್ ಗುಡ್ ಸಿಂಗಿಂಗ್ ಬೋತ್ ಅಂತ ಹೇಳಿದ್ದಾರೆ. ಬ್ಯೂಟಿಫುಲ್ ಸಿಂಗಿಂಗ್ ಸರ್ ಅಂಡ್ ಮ್ಯಾಮ್ ಅಂತ ಸವಿತಾ ಪುರೋಹಿತ್ ಅವರು ಕೂಡ ಹೇಳ್ತಾ ಇದ್ದಾರೆ. ನೈಸ್ ಅಂತ ಕೂಡ ಹೇಳಿದ್ದಾರೆ ನಮ್ಮ ಸ್ವರ ಸಂಭ್ರಮ ಅವರು. ರವಿನಾಯಕ್ ಅವರಂತೂ ಫುಲ್ ಡ್ಯಾನ್ಸೇ ಶುರು ಮಾಡಿಬಿಟ್ಟಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ನಂಬರ್ 1 ಕೂಡ ಕೊಟ್ಬಿಟ್ಟಿದ್ದಾರೆ, 100 ಕೂಡ ಕೊಟ್ಟಿದ್ದಾರೆ. ನಮ್ಮ ರವಿನಾಯಕ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದರೆ ನಮ್ಮ ನಿರಂತರ ಪ್ರೋತ್ಸಾಹಕರು ಅವರು. ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಸೆಲ್ಫಿ ಕಿಂಗ್ ಅಂತ ಕೂಡ ಹೆಸರು ತಗೊಂಡಿದ್ದಾರೆ ಅವರು. ಕಾರ್ಯಕ್ರಮಕ್ಕೆ ಬರ್ತಾರೆ, ಎಲ್ಲರ ಸೆಲ್ಫಿಗಳನ್ನ ತೆಗಿತಾರೆ. ಅವರು ಯಾವ ಬರ್ಡೇ ನೋಡಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಸೇವೆ ಮಾಡ್ತಾನೆ ಇದ್ದಾರೆ ಅವರು. ಹಾಗಾಗಿ ಅವ್ರನ್ನ ನಾವು ವಿಶೇಷವಾಗಿ ನಮ್ಮ ಸಿಂಪೋನಲ್ಲಿ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ. ಈಗ ನೋಡಿ ಮಾತಾಡ್ತಾ ನಾವು ಕಾರ್ಯಕ್ರಮದ ಕಡೆಗೆ ಬಂದ್ಬಿಟ್ವಿ. ಇನ್ನು ಕೇವಲ 2 ಹಾಡುಗಳಿದೆ, ಇಲ್ಲ ಇನ್ನು 3 ಹಾಡುಗಳಿದೆ. ನಾನು ಈಗ ಹೇಳಿದ್ನಲ್ಲ ನಿಮಗೆ ಡಾಕ್ಟರ್ ರಾಜ್ SPB ಜೇಸ್ದಾಸ್ ಆಯ್ತಲ್ಲ. ಈಗ ಮತ್ತೆ ಡಾಕ್ಟರ್ ರಾಜ್ ಬರುತ್ತೆ, ಆಮೇಲೆ SPB ಬರುತ್ತೆ. ಕಡೆಯಲ್ಲಿ ನಮ್ಮ ಎಸ್ ಜಾನಕಿಯವರು ಒಂದು ಒಳ್ಳೆ ಹಿಂದಿ ಹಾಡನ್ನ, ಸಾಕಷ್ಟು ಹಿಂದಿ ಹಾಡುಗಳು ಹಾಡಿದ್ದಾರೆ, ಅದರಲ್ಲಿ ಒಂದು ಒಳ್ಳೆ ಹಿಂದಿ ಹಾಡನ್ನ ನಾವು ಹಾಡ್ತೀವಿ. ಈಗ ರವಿಚಂದ್ರ ಅಂತಕ್ಕಂಥ ಚಿತ್ರದ ಒಂದು ಗೀತೆ 1980ರಲ್ಲಿ ಬಿಡುಗಡೆ ಆಯಿತು. ನಾನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ, ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿಯವರು. ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ರಚನೆ. ರಾಜ್ ಸುಮಲತಾ ಅವರು ಈ ಒಂದು ಹಾಡಿಗೆ ನಡೆಸಿದ್ದಾರೆ. ಲಕ್ಷ್ಮಿ ಅವರು ಕೂಡ ಈ ಒಂದು ಚಿತ್ರದಲ್ಲಿದ್ದಾರೆ. 1980ರಲ್ಲಿ ಬಿಡುಗಡೆಯಾದಂಥ ಈ ಒಂದು ಚಿತ್ರದ ಗೀತೆಯನ್ನು ಕೇಳಿ. ನಾನಿನ್ನ ಆಸೆ ಕಂಡೆ ಸೊಗಸಾದ ಗೀತೆ. ಹಾಡುವ ಪ್ರಯತ್ನ. ಪ್ರಣಯದ ಹಣತೆ ಬೆಳಗಿರಲು ನಿನ್ನ ಧರ ಪ್ರೇಮದ ಕವಿತೆ ಹಾಡಿರಲು ನಿನ್ನೊಲವನ ಕಂಡು ಸೋತು ಹೋಗಿರಲು वाह वाह वाह, क्या बात है, क्या बात है. ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ, ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ. ನಾನೇನು ಹಾಡಲೀಗ, ನಾನೇನು ಹಾಡಲೀಗ, ನೀ ಹೇಳು ಪ್ರಿಯ ಬೇಗ. ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ, ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ. ಹೂವಿಗೆ
ಗಂಧವನು ನಾ ಚೆಲ್ಲಬೇಕೆ, ನವಿಲಿಗೆ ನಾಟ್ಯವನು ನಾ ಕಲಿಸಬೇಕೆ, ಕೋಗಿಲೆಗೆ ಹಾಡೆಂದು ಕೋಗಿಲೆಗೆ ಹಾಡೆಂದು ನಾ ಹೇಳಬೇಕೆ. ನಾನಿನ್ನ ನುಡಿಯ ಕೇಳಿ ಬೆರಗಾಗಿ ಮೂಕನಾದಿ, ನಾನೇನು ಮಾಡಲೀಗ ನಾನೇನು ಮಾಡಲೀಗ, ನೀ ಹೇಳೆ ಪ್ರಿಯೇ ಬೇಗ. ನಾನಿನ್ನ ನುಡಿಯ ಕೇಳಿ ಬೆರಗಾಗಿ ಮೂಕನಾದಿ. ಸೂಪರ್ ಸೂಪರ್. ವೀಣೆಯು ಆದರೆ ವೀಣೆಯು ಆದರೆ ವೈಣಿಕ ಪ್ರಿಯ ನೀನು, ಗಾಯಕಿಯಾದರೆ ಗಾನವು ಪ್ರಿಯ ನೀನು. ನುಡಿಸಲು ನಾ ನುಡಿವೆ, ನಡೆಸಲು ನಾ ನಡೆವೆ, ನುಡಿಸಲು ನಾ ನುಡಿವೆ, ನಡೆಸಲು ನಾ ನಡೆವೆ. ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಗಳಾದೆ, ನಿನ್ನ ಆಸೆ ಕಂಡೆ ಬೆರಗಾಗಿ ಮೂಗಳಾದೆ. ಏನ್ ಮ್ಯೂಸಿಕ್ ಮಾಡಿದ ನೋಡಿ, ಸೂಪರ್. ವೀಣೆಯು ನೀನಲ್ಲ, ವೀಣೆಯು ನೀನಲ್ಲ, ವೈಣಿಕ ನಾನು ಅಲ್ಲ. ಬಾಳಿಗೆ ವೀಣೆಯನು ಕಲಿಸುವರಾರು ಇಲ್ಲ, ಕುಣಿಸುವೆ ಕಂಗಳಲೆ ಕಣಿಸುವೆ ಮಾತಿನಲೆ, ಕುಣಿಸುವೆ ಕಂಗಳಲೆ ಕಣಿಸುವೆ ಮಾತಿನಲೆ. ಅಂಥ ಜಾಣಿ ನೀನೆ, ನಾನಿನ್ನ ನುಡಿಯ ಕೇಳಿ ಬೆರಗಾಗಿ ಮೂಕನಾದಿ. ಆಸೆ ಕಂಡೆ ಬೆರಗಾಗಿ ಮೂಗಳಾದೆ, ನಾನೇನು ಮಾಡಲೀಗ ನಾನೇನು ಹಾಡಲೀಗ, ನೀ ಹೇಳೆ ಪ್ರಿಯೇ ಬೇಗ. ನೀ ಹೇಳು ಪ್ರಿಯ ಬೇಗ. ಲ 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 ಲ. ನೋಡಿದ್ರ ಹೆಂಗ್ ನಗ್ತಾರೆ ಆರ್ಕೆಸ್ಟ್ರಾದಲ್ಲೆಲ್ಲ, ನಕ್ಕು ಇಲ್ಲೋ ನಕ್ಬಿಟ್ರು. ನಿಜವಾಗ್ಲು ಈ ಒಂದು ಹಾಡಲ್ಲಿ ನಮಗಿಂತ ಸೂಪರಾಗಿ ನಕ್ಕಿರೋರು ಅಂತಂದರೆ ಅಣ್ಣ ಅವರು ಹಾಗೂ ಎಸ್ ಜಾನಕಿ ಅವರು. ನೋಡಿ ಯಾರ್ಯಾರು ಏನೇನು ಹೇಳಿದಾರಂತೆ. ಛಾಯಾ ಹೊನ್ನಾವರ್ ಸೂಪರ್ ಅಂತ ಹೇಳಿದ್ದಾರೆ. ಈರಣ್ಣ ತಾಲಿಕೋಟಿ ಕೂಡ ಚಿತ್ರಾ ಮೇಡಮ್ ತುಂಬಾ ಸೊಗಸಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಪದ್ಮಾವತಿ ನಾಡಗೌಡ ಕೂಡ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಬೈ ಬೋತ್ ಆಫ್ ಯು ಸರ್ ಅಂತ ಹೇಳಿದ್ದಾರೆ. ರವಿನಾಯಕ್ ಕೂಡ ಸರ್ ಚೆನ್ನಾಗಿ ಡ್ಯಾನ್ಸಿಂಗ್ ಆಪ್ಷನ್ ಇತ್ತು ಸರ್, ನನಗೆ ಇವಾಗಲೇ ಇಲ್ಲ ಸರ್ ಡ್ಯಾನ್ಸಿಂಗ್ ಆಪ್ಷನ್ ಬರೀ ಹಾಟ್ ಡ್ಯಾನ್ಸ್ ಮಾಡಬೇಕಾಗಿತ್ತು ಅಂತ ಅವ್ರು ಇಷ್ಟಪಡ್ತಾ ಇದ್ದಾರೆ. ಖಂಡಿತ ನೀವು ಇರೋ ಜಾಗದಲ್ಲೇ ನೀವು ಡ್ಯಾನ್ಸ್ ಮಾಡಿ ಅಂತ ಕೂಡ ತಿಳಿಸ್ತಾ, ವಿನುತಾ ಅವರು ವಾ ಸೂಪರ್ ಸಾಂಗ್ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಹಾಡು ಕೇಳಿ ಬೆರಗಾಗಿ ಮೂಕನಾದೆ, ನಾನು ಏನು ಮಾಡಲಿ ಅಂತ ಹೇಳಿ ನಮ್ಮ ಶ್ವೇತಾ ಬಿ ನಾಯಕ್ ಅವ್ರು ಕೇಳ್ತಾ ಇದ್ದಾರೆ. ಈರಣ್ಣ ಎಂ ತಾಲಿಕೋಟಿ ಕೂಡ ಬೋತ್ ಆರ್ ಸೂಪರ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ರವಿ ನಾಯಕ್ ಅವರು ಏನು ಬೆರಗಾಗಿ ಹೋಗಿ ನಾನು ಏನೂ ಮಾಡಲಿಲ್ಲ, ಏನು ಮಾಡಲಿ ನೀವೇ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನೀವೇನು ಮಾಡಬೇಡಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿ, ಶೇರ್ ಮಾಡಿ ನೋಡಿ ಹೇಳ್ತಾ ಇದ್ದಾರೆ. ಅವರು ನಮ್ಗೆ ಹೈಯೆಸ್ಟ್ ಶೇರ್ ಮಾಡೋದವ್ರೆ ಪಾಪ. ಶಾಂತ ಶಿವಾನಂದ್ ನೋಡಿ ನಮ್ಮ ಶ್ರೀಮತಿಯವರು ಓ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೈಂಡ್ ಬ್ಲೋಯಿಂಗ್ ಸಿಂಗಿಂಗ್ ಬೈ ಬೋತ್ ಆಫ್ ಯು ಅಂತ ಶ್ವೇತಾ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವ ಸರ್ ಆ್ಯಂಡ್ ಚಿತ್ರಾ ಮೇಡಮ್, ನಮ್ಮೆಲ್ಲರೂ ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋಗಿ ಬಂದರೆ ತುಂಬ ಚೆನ್ನಾಗಿ ಹಾಡಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ
ಇತ್ತೀಚೆಗೆ ಲೈನ್ಗೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಅವಿನಾಶ್ ತಾಲಿಮನಿ ಕೂಡ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾರೆ. ಪದ್ಮಾವತಿ ನಾಡಗೌಡ ಕೂಡ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಬೋತ್ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿಮ್ಮ ಪ್ರೀತಿ ಪೋತ್ರ ಮುಂದುವರಿತಾ ಇರಲಿ ಅಂತ ತಿಳಿಸ್ತಾ ನೋಡಿ, ಮುಂದಿನ ಗೀತೆ ಕೂಡ ನಿಮ್ಮ ಎಲ್ಲ ಪ್ರೀತಿ ಪಾತ್ರರಿಗೆ ನೀವು ಅರ್ಪಿಸಬಹುದಂತ ಅತ್ಯಂತ ಒಂದು ಉನ್ನತವಾದ ರಾಗಬದ್ಧವಾದ ಗೀತೆ, ಹಾಗೆ ಅರ್ಥಪೂರ್ಣವಾದ ಗೀತೆ ಅಂತ ಹೇಳ್ಬೋದು. ಅನುಪಮ ಚಿತ್ರದ ಒಂದು ಹಾಡು, ಒಲುಮೆ ಪೂಜೆಗೆಂದೆ. ಎಲ್ಲ ಪ್ರೀತಿ ಪಾತ್ರರಿಗೆ ಒಂದು ಹಾಡು ಬಹಳ ಇಷ್ಟ ಆಗುತ್ತೆ. SPB ಹಾಗೂ S ಜಾನಕಿ ಅವರು ಹಾಡಿದ್ದಾರೆ. ಅಶ್ವಥ್ ವೈದಿ ನೋಡಿ, ಏನು ಕಾಂಬಿನೇಷನ್, ಅವರಿಬ್ಬರು ಸೇರಿ ಕೆಲವೇ ಫಿಲ್ಮ್ ಮ್ಯೂಸಿಕ್ ಮಾಡಿದ್ದು, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಡುಗಳು. ದೊಡ್ಡರಂಗೇಗೌಡರ ರಚನೆ, 1981ರಲ್ಲಿ ಬಿಡುಗಡೆಯಾದಂಥ ಚಿತ್ರ ಇದು. ಅನಂತ್ನಾಗ್ ಹಾಗೂ ಮಾಧವಿ ಅವರು ನಟಿಸಿದ್ರು. ಅನುಪಮ ಚಿತ್ರದ ಒಂದು ಗೀತೆಯನ್ನು ಕೇಳಿ, ಒಲುಮೆ ಪೂಜೆಗೆಂದೆ. ಇದಾದ್ಮೇಲೆ S ಜಾನಕಿ ಅವ್ರ ಬಗ್ಗೆ ಒಂದೆರಡು ಮಾತು ನಾನು ತಮ್ಮ ಮುಂದೆ ಆಡ್ತೀನಿ. ಈಗ ಕೇಳಿ, ಒಲುಮೆ ಪೂಜೆಗೆಂದೆ. ಏನು ಮ್ಯೂಸಿಕ್ ಮಾಡ್ಯಾರ ನೋಡಿ, ಇಬ್ಬರು ಸೇರ್ಕೊಂಡು ಸೂಪರ್. ಅಶ್ವಥ್ ವೈದಿ. ಸೂಪರ್. ಜೊತೆಯ ಸೇರಿ ಬರುವೆ ನಾನು, ನನ್ನ ಬಾಳ ಬಂಗಾರ ನೀನು. ಬೆಳಕು ನೀನು,
ಕಿರಣ ನಾನು ನಿನ್ನ ಕೂಡಿ ಹೊಂಬಿಸಿಲಬಾನು ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ನೀನು ಪ್ರೇಮ ಜೀವನ ಎಂದೆಂದು ಜೇನು ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ ರಾಗಗಾನ ಪ್ರೇಮಗಾನ ಸಂಜೀವನ 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 ಹಾ ಹಾ ಸೂಪರ್ ಅಂತ ಇದ್ದಾರೆ ನೋಡಿ. ಈ ಆರ್ಕೆಸ್ಟ್ರಾದಲ್ಲಿ ಹೇಗೆ ಅಂತಂದರೆ ನಾವು ಎಲ್ಲ ರೀತಿ ಹಾಡುಗಳನ್ನ ಹಾಡಬೇಕು, ಫೀಲಿಂಗ್ ಸಾಂಗ್ ಹಾಡಬೇಕು, ಖುಷಿಯಾಗಿರೋ ಹಾಡು ಹಾಡಬೇಕು, ಅದೇ ರೀತಿ ಭಾವನೆ ಕೊಟ್ಟು ಹಾಡಬೇಕು. ಅದನ್ನೇ ನಮ್ಮ ಚಿತ್ರ ಅವರು ನೋಡ್ರಿ ಆವಾಗಲೇ ಹತ್ರು ಒಂದು ಸಾಂಗಲ್ಲಿ, ಇನ್ನೊಂದು ಸಾಂಗಲ್ಲಿ ನಕ್ಬಿಟ್ರು ಅಲ್ವಾ. ಇದು ಒಂದು ರೀತಿ ಭಾವನೆ ತುಂಬಿದಂಥ ಒಂದು ಹಾಡು. ಈ ಹಾಡಿಗೆ ಯಾರ್ಯಾರೇನೇನು ಹೇಳಿದ್ದಾರೆ ಅಂತ ನೋಡೋಣ. ನಟರಾಜ್ ಭೀಮಣ್ಣ, ಎಕ್ಸಲೆಂಟ್ ಸಿಂಗಿಂಗ್ ಬೈ ಚಿತ್ರ ಮ್ಯಾಮ್ ಅಂಡ್ ಮೈ ಡಿಯರ್ ಶಿವು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ನಾಗರಾಜ್ ಎಂ ಬನ್ನಿಮಟ್ಟಿ, ಒಲುಮೆ ಇಸ್ ಆಲ್ವೇಸ್ ಒನ್ ಫಾರ್ ಮೈ ಫೇವರೇಟ್ ಸಾಂಗ್ ಅಂತ ಹೇಳಿದ್ದಾರೆ. ಚಿತ್ರ ಮ್ಯಾಮ್ ಬಲು ಚೆನ್ನಾಗಿ ಮೈಕ್ನ ಕುಣಿಸ್ತಾರೆ, ನೋಡಮ್ಮ ಏನೇನು ನೋಡಿದ್ದಾರೆ. ಪದ್ಮಾವತಿ ನಾಡಗೌಡ, ಸುಶ್ರಾವ್ಯವಾದ ಗಾಯನ ಚಿತ್ರ ಮ್ಯಾಮ್ ಅಂಡ್ ಸಿಂಪೋನಿ ಶಿವ ಸರ್, ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದಾರೆ. ಸೋ ಗುಡ್ ಸಿಂಗಿಂಗ್ ಅಂತ ನಮ್ಮ ರಮಣ ಸುಬ್ಬು ಕೂಡ ಹೇಳ್ತಿದ್ದಾರೆ. ಶಾಮಣ್ಣ ಬಾಬು ನಮ್ಮ HL ನೋಡ್ತಾ ಇದ್ದಾರೆ. ಶಾಂತ ಶಿವಾನಂದ್ ನಮ್ಮ ಶ್ರೀಮತಿ ಅವರು ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ ಬಿ ನಾಯಕ್, ಸೋ ಮೆಲೋಡಿಯಸ್ ಸಿಂಗಿಂಗ್ ಬೋತ್ ಆಫ್ ಯು ಅಂತ ಹೇಳಿದ್ದಾರೆ. ಹಾಗೆ ವಿನುತಾ ವಿನು, ವಾಹ್ ಆಸಮ್ ಸಾಂಗ್ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರೆ, ಸೇಮ್ ಜಾನಕಿ ಅಮ್ಮನ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಮ ಹಾಡಲ್ಲಿ ಅಂತ ಹೇಳಿದ್ದಾರೆ. ನೋಡಿ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಛಾಯಾ ಹೊನ್ನಾವರ ಅವರು ಕೂಡ ಎಕ್ಸಲೆಂಟ್ ಅಂತ ಹೇಳಿದ್ದಾರೆ. ಶ್ರೀಲತಾ ಅವಿನಾಶ್ ಕೂಡ ವಾಟ್ ಎ ಸಾಂಗ್, ವೆರಿ ನೈಸ್ ಅಂತ ಹೇಳಿದ್ದಾರೆ. ರಮಣ ಸುಬ್ಬು, ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಸರ್ ಅಂತ ಹೇಳಿದ್ದಾರೆ. ಓ ವೆರಿ ನೈಸ್ ಅಂತ ನಮ್ಮ ಶ್ರೀಲತಾ ಅವರು ಹೇಳ್ತಿದ್ದಾರೆ. ಸೀನು ಕೋಲಾರ್, ಸೂಪರ್ ಸಾಂಗ್, ಸೂಪರ್ ಸಿಂಗಿಂಗ್ ಬೋತ್ ಆಫ್ ಯು ಸರ್ ಅಂತ ಹೇಳಿದ್ದಾರೆ. ದೀಪಕ್ ನಾಗ್, ವಾ ಎಕ್ಸಲೆಂಟ್ ಸಿಂಗಿಂಗ್ ಚಿತ್ರಾಜಿ, ತುಂಬಾ ಸೊಗಸಾಗಿ ಹಾಡಿದ್ದೀರಿ ಸಚ್ಚೆ ನೋಡಿ. ಹಾಗೆ ಈರಣ್ಣ ಕೂಡ ಆಸಮ್ ಅಮೇಝಿಂಗ್ ಅಂತ ಹೇಳಿದ್ದಾರೆ. ಮೈ ಫೇವ್ರೇಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಲುಮೆ ಪೂಜೆಗೆ ಎಂದೇ ಅಂತ ಹೇಳ್ತಾ ಇದ್ದಾರೆ. ಮೈ ಫೇವ್ರೇಟ್ ಸಾಂಗ್ ಮ್ಯಾಮ್, ಸೂಪರ್ ಅಂತ ಹೇಳ್ತಾರೆ. ಶಿವಲಿಂಗಮ್ಮ, ಚಿತ್ರ ಮ್ಯಾಮ್ ನಿಮ್ಮ ಕಡೆಯವರ, ನಿಮ್ಮ ಕ್ಲೋಸ್ ಫ್ರೆಂಡ್ ಶಿವಲಿಂಗಮ್ಮ, ಸೂಪರ್ ಆಗಿದೆ, ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ ನಿಮ್ಮ ಎಲ್ಲ ನಿಮ್ಮ ಸ್ನೇಹಿತರುಗಳು, ನಿಮ್ಮ ಬಂಧು ಬಳಗ ಎಲ್ಲ ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ಶ್ರೀನಾಥ್ ಪಾಣಿ ಅವರು ಕೂಡ ನೋಡ್ತಾ ಇದ್ದಾರೆ. ವಿನುತಾ ವಿನು ಹಾರ್ಟ್ ಮೇಲೆ ಹಾರ್ಟ್ ಕೊಡ್ತಾ ಇದ್ದಾರೆ. ರವಿನಾಯಕ್ ಅಂತೂ ಸ್ಟಾಪೇ ಮಾಡಿಲ್ಲ, ಅಷ್ಟೊಂದು ಹಾರ್ಟ್ಗಳು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇವರು ನಮ್ಮ ಕಟ್ಟ ಅಭಿಮಾನಿಗಳು ನಮ್ಮ ಸಿಂಪೋನಿ ಶಿವ ಪೇಜ್ಗೆ. ನೋಡಿ ಈಗ ಆ ಕಾರ್ಯಕ್ರಮ ಮುಕ್ತಾಯ ಮಾಡಬೇಕಾಗಿ ಬಂದಿದೆ. ಎಸ್ ಜಾನಕಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ನಾವು ಅರ್ಹರೇ ಅಲ್ಲ ಅಂತ ಒಂದ್ಸರಿ ಅನ್ಸುತ್ತೆ. ಅಷ್ಟು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು. ನನ್ನ ಅದೃಷ್ಟನೋ ಅಥವಾ ಪೂರ್ವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಡಾಕ್ಟರ್ PBS, ಡಾಕ್ಟರ್ SPB ಹಾಗೂ ಡಾಕ್ಟರ್ ರಾಜ್ಕುಮಾರ್ ಮೂರೂ ಜನದ ಹತ್ರ ಸ್ವಲ್ಪ ಹತ್ತಿರವಾಗಿ ನಾನು ಮೀಟ್ ಆಗಿ ಅವ್ರ ಜೊತೆ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡಿ ಅವ್ರ ಕಾರ್ಯಕ್ರಮಗಳು ಮಾಡೋಷ್ಟು ನಾನು ಬೆರ್ತಿದ್ದೆ. ಎಸ್ ಜಾನಕಿ ಅವ್ರ ಜೊತೆ ಯಾಕೋ ಆಗಲೇ ಇಲ್ಲ. ಆದರೆ ಒಂದೇ ಒಂದು ನನ್ನ ಕೈಯಲ್ಲಿ ಸಾಧ್ಯ ಆಗಿದ್ದು ಅಂದರೆ ಫೋನ್ನಲ್ಲಿ ಒಂದ್ಸರಿ ಅವ್ರನ್ನ ಮಾತಾಡಿದೆ. ಯಾಕೆಂದರೆ ನಾನು HL ಕೆಲಸ ಮಾಡ್ತಾ ಇರುವಾಗ ನಮ್ಮ ಪರ್ಚೇಸ್ ಡಿಪಾರ್ಟ್ಮೆಂಟ್ಲಿ ಒಬ್ಬರು ಸ್ನೇಹಿತರು ಎಸ್ ಜಾನಕಿ ಅವ್ರು ಬೆಂಗಳೂರು ಬಂದಾಗ ನಮ್ಮನೇಲೇ ಇರ್ತಾರೆ ಅಂತಂದರು. ನಾನೇನು ತಮಾಷೆ ಮಾಡ್ತಾ ಇಲ್ಲ ನೆನ್ನೆ ರಾತ್ರಿ ಬಂದರು ನಮ್ಮನೇಲೇ ಇದ್ದಾರೆ ಅಂತ ಅಂದರು. ನಂಗೆ ನಂಬಕ್ಕೆ ಆಗಲಿಲ್ಲ. ಫೋನ್ ಮಾಡಿಕೊಡಿ ಅಂತಂದರೆ ಫೋನ್ ಮಾಡಿಕೊಟ್ಟೇ ಬಿಟ್ರು ಆ ಕಡೆ ಎಸ್ ಜಾನಕಿ ಅವರು. ನಾನು ನಿಜವಾಗ್ಲೂ ಏನು ಎಸ್ ಜಾನಕಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನ ಅಂತ ನಿಜವಾಗ್ಲೂ ಅವ್ರ ವಾಯ್ಸ್ ಎಲ್ಲ ಕೇಳಿ ಎಷ್ಟು ಡೌನ್ ಟು ಅರ್ತ್ ಪರ್ಸನಾಲಿಟಿ ಅವ್ರದ್ದು. ಅವ್ರು ಮಾತಾಡಿದಾಗ ಸಂಗೀತದ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ನಾನು ಹೇಳಿದ್ದು ಒಂದೇ ಒಂದು, ಯಾಕೆಂದರೆ ಅವ್ರ ಮನಸ್ಸಲ್ಲಿ ಆಗಲೇ ಕೊರಗ್ತಾ ಇದ್ದಿದ್ದು ನನಗೆ ಗೊತ್ತಿತ್ತು. ಮೇಡಮ್ ನೋಡಿ, ಲತಾ ಮಂಗೇಶ್ಕರ್ ಅವರು ಎಷ್ಟು ಹಾಡಿದ್ರು ನಿಮ್ಮ ಸಮಕ್ಕೆ ಬರಲ್ಲ, ನಿಮ್ಗೆ ಭಾರತ ರತ್ನ ಸಿಗಬೇಕಾಗಿತ್ತು ಅಂತ ನಾನು ಹೇಳಿದಾಗ, ಅಷ್ಟು ಬೇಗ ಪರಿಚಯ ಆಗಿರೋ ಥರ ಹೋಗ್ಲಿ ಬಿಡಿ ಶಿವು, ದೇವರೊಬ್ಬ ಇದ್ದಾನೆ, ಆಮೇಲೆ ನಮ್ಮ ಕಲಾ ರಸಿಕರು ಅವ್ರ ಹೃದಯಗಳಲ್ಲಿ ನನಗೆ ಭಾರತ ರತ್ನ ಕೊಟ್ಟಿದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು, ಹಂಗೂ ನಮ್ಮ ಭಾರತ ರತ್ನ ಕೊಡಬೇಕಂತ ಸರ್ಕಾರದವ್ರಿಗೆ ಅನ್ಸಿದ್ರೆ ಅವ್ರು ಕೊಡಲಿ ಯಾವಾಗಲಾದರೂ ಅಂತ ಅಂದರು. ಆ ಒಂದು ಆಸೆಯಾಗಿ
ಉಳಿದ್ಬಿಡ್ತು. ಖಂಡಿತ ಅವರು ಹೇಳಿದಂಥ ಮಾತುಗಳು ಇವತ್ತು ಎಷ್ಟೊಂದು ಪ್ರಸ್ತುತ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ನೋಡಿ. ಪಿ ವಿ ಶ್ರೀನಿವಾಸ್ ಅವರು ಗಾಡ್ ಗಿಫ್ಟೆಡ್ ಸಿಂಗರ್. ಅಂಥ ಗಾಯಕರನ್ನ ಇಡೀ ಇಂಡಿಯಾದಲ್ಲೆಲ್ಲ ವರ್ಲ್ಡಲ್ಲಿ ಹುಡುಕರು ಸಿಗಲ್ಲ. ಅಂಥ ಮಧುರವಾದ ಗಾಯಕರಿಗೆ ಒಂದು ಪದ್ಮಶ್ರೀ ಕೂಡ ಕೊಡಲಿಲ್ಲ. ಅದನ್ನೇ ನಮ್ಮ ಎಸ್ ಜಾನಕಿ ಅವರು ಖಂಡಿಸಿದ್ದು. ಸೌತ್ಗೂ ನಾರ್ತ್ಗೂ ನೀವು ತುಂಬ ವ್ಯತ್ಯಾಸಗಳು ಮಾಡ್ತಾ ಇದ್ದೀರಾ, ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ. ಅದನ್ನು ವಿರೋಧಿಸಿನೇ ಅವರು ಪದ್ಮಭೂಷಣ ಕೊಟ್ಟಾಗಲೂ ಕೂಡ ತಗೊಳ್ಳಿಲ್ಲ ಅಲ್ವಾ. ನಿಮಗೆ ಕಲೆಗೆ ಬೆಲೆ ಕೊಡೋದು ಗೊತ್ತಿರಬೇಕು. ಅದರಲ್ಲಿ ನಾರ್ತ್ ಸೌತ್ ಅಂತ ಯಾಕೆ ಮಾಡ್ತೀರಾ? ನಾನು ಲತಾ ಮಂಗೇಶ್ಕರ್ ಅವ್ರಿಗಿಂತ ಜಾಸ್ತಿ ಹಾಡುಗಳನ್ನ ಹಾಡಿದ್ದೀನಿ, ಜಾಸ್ತಿ ಭಾಷೆಗಳಲ್ಲಿ ಹಾಡಿದ್ದೀನಿ ಅಂದರೆ ಅವರೇ ಘಂಟಾಘೋಷವಾಗಿ ಹೇಳಿದ್ರು, ಬೇರೆಯವ್ರು ಹೇಳೋದೇ ಬೇಡ. 27 ಭಾಷೆಗಳಲ್ಲಿ ನಾನು ಹಾಡಿದ್ದೀನಿ. 40,000ಕ್ಕೂ ಹೆಚ್ಚು ಹಾಡುಗಳನ್ನ, 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದೀನಿ. ನನಗೆ ನೀವು ಕೊಟ್ಟರೆ ಭಾರತ ರತ್ನ ಕೊಡಿ, ಇನ್ಯಾವ ಪ್ರಶಸ್ತಿ ನನಗೆ ಬೇಡ ಅಂದ್ಬಿಟ್ರು. ಹಾಗೆ ನಡ್ಕೊಂಡ್ರು. ಪದ್ಮಭೂಷಣ ಕೊಟ್ಟಾಗಲೂ ಕೂಡ ನಯವಾಗೇನೆ ತಿರಸ್ಕರಿಸ್ಬಿಟ್ರು. ಅಂತ ತಾಯಿ ಸರಸ್ವತಿಯ ಬೆಲೆ ಅವರಿದ್ದಾಗ ಬಹಳ ಜನಕ್ಕೆ ಗೊತ್ತಾಗಲಿಲ್ಲ. ನೋಡಿ, ನಮ್ಮ ನರೇಂದ್ರ ಮೋದಿ ಸರ್ಕಾರ ಇತ್ತೀಚೆಗೆ ತಾನೇ ಅವ್ರಿಗೆ ಪದ್ಮಭೂಷಣ ಕೊಡಕ್ಕೆ ಬಂದರು ಅಲ್ವಾ. ಅವ್ರು ಹಾಡಿದ್ದೆಲ್ಲ ಅವ್ರು ಯಾವಾಗಲೂ ಬರಬೇಕಾಗಿತ್ತು. ಪದ್ಮಭೂಷಣ ಪದ್ಮವಿಭೂಷಣ ಎಲ್ಲ, ಭಾರತ ರತ್ನವನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗಿತ್ತು. ಕಡೆ ಪಕ್ಷ ಅವರ ನಿಧನಾನಂತರ ಅವರಿಗೆ ಒಂದು ಭಾರತ ರತ್ನ ಕೊಟ್ಟು ಅವರ ಸರ್ಕಾರ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ಳಿ. ಸಂಗೀತ ಕ್ಷೇತ್ರಕ್ಕೆ ಇಷ್ಟೊಂದು ಅಪ್ರತಿಮ ಸಾಧನೆಯನ್ನು ಮಾಡತಕ್ಕಂಥ ನಮ್ಮ ಎಸ್ ಜಾನಕಿ ಅವರಿಗೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದೊಂದು ಗೌರವವನ್ನು ಸಲ್ಲಿಸಬೇಕು. ಅವರು ಕೂಡ ಕೇಂದ್ರ ಸರ್ಕಾರ, ಅದಕ್ಕೆ ರಾಜ್ಯ ಸರ್ಕಾರದವರು ಸಾಕಷ್ಟು ಪ್ರಯತ್ನ ಪಡಲಿ ಅಂತ ಕೂಡ ನಾನು ಆಶಿಸ್ತಾ, ಅವರು ಯಾವತ್ತೂ ಸ್ವಲ್ಪ ದಿನಗಳಲ್ಲೇ ಭಾರತ ರತ್ನ ಎಸ್ ಜಾನಕಿ ಅಂತ ನಾವು ಕೇಳೋ ಥರ ಆಗಲಿ. ಯಾಕೆಂದರೆ ಎಷ್ಟೋ ಜನಕ್ಕೆ ನಿಧನಾನಂತರ ಮರಣೋತ್ತರ ಅಂತ ಹೇಳ್ತಾರೆ, ಮರಣೋತ್ತರವಾಗಿ ಭಾರತ ರತ್ನ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ. ಅದರಲ್ಲಿ ಇವ್ರಿಗೂ ಕೊಡಲಿ, ಏನು ತಪ್ಪಿಲ್ಲ. ಯಾಕೆಂದರೆ ಅಂತಹ ಮಹಾನ್ ಗಾಯಕಿಯನ್ನು ನಾವು ಯಾಕೆಂದರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ಎಷ್ಟೋ ಜನ ಹಾಡುಗಾರರಿದ್ದಾರೆ, ಹಾಡುಗಾರ್ತಿಯರಿದ್ದಾರೆ. ಅವರಲ್ಲಿ ವಿಶೇಷ ಏನಂತಂದರೆ ಪ್ರತಿ ಹಾಡಿಗೂ ಆ ಭಾವನೆಯನ್ನು ತುಂಬ್ತಿರ್ತಕ್ಕಂಥದ್ದು ಅವರೇ. ಎಸ್ ಪಿ ಬಿ ಅವ್ರು ಹೇಳ್ತಾ ಇದ್ರು, ನಾನು ಈ ಭಾವನೆ ತುಂಬಿ ಹಾಡೋದನ್ನು ಕಲ್ತಿದ್ದೆ ಎಸ್ ಜಾನಕಿ ಅವರಿಂದ ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅವ್ರ ಹಾಡುಗಳನ್ನೆಲ್ಲ ನೋಡಿ ಎಸ್ ಪಿ ಬಿ ಅವರು ಆ ಭಾವನೆಗಳೆಲ್ಲ ಅಷ್ಟು ಕಾಣ್ತಾ ಇಲ್ಲ. ಎಸ್ ಜಾನಕಿ ಅವ್ರ ಜೊತೆ ಸೇರಿದ ಮೇಲೆ ಅವರು ಒಂದೊಂದು ಹಾಡು ಫೀಲಿಂಗ್ ಸಾಂಗ್ಗೆ ಫೀಲಿಂಗ್ ಕೊಡೋದು, ಖುಷಿಯಾಗಿರೋ ಸಾಂಗ್ಗೆ ಖುಷಿಯಾಗೋದು, ಮಗು ಸಾಂಗಿಗೆ ಮಗು ಥರ ಹಾಡೋದು, ಇದನ್ನೆಲ್ಲ ನೋಡಿ 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 ನಾನು ಎಸ್ ಜಾನಕಿ ಅವರಿಂದಲೇ ಪ್ರಭಾವಿತನಾಗಿರೋದು ಅಂತ ಬಹಳಷ್ಟು ಕಡೆ ನಮ್ಮ ಎಸ್ ಪಿ ಬಿ ಅವರು ಹೇಳ್ಕೊಂಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ನಮ್ಮ ಎಸ್ ಜಾನಕಿ ಅವರ ಮೂಲಕನೇ ಎಸ್ ಪಿ ಬಿ ಅವರು ಪ್ಲೇಬ್ಯಾಕ್ ಸಿಂಗಿಂಗ್ ಬಂದಿದ್ದು ಅಂತ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ. ಅವರು ಒಂದು ಕಾಂಪಿಟೇಷನಲ್ಲಿ ಪ್ರೈಸ್ ವಿನ್ನರ್ ಆದರು. ಆ ಪ್ರೈಸ್ನ ಕೊಡೋದಕ್ಕೆ ಹೋಗಿದ್ದಂಥವ್ರು ನಮ್ಮ ಎಸ್ ಜಾನಕಿ ಅವರು ಆ ಊರಿಗೆ. ಆವಾಗ ಪ್ರೈಸ್ ವಿನ್ನರ್ ಕೈಲಿ ಒಂದು ಹಾಡು ಆಡಿಸ್ಬೇಕಲ್ಲ ಅಂತ ಹಾಡಿಸಿದ್ರು. ಆವಾಗ ಎಸ್ ಜಾನಕಿ ಅವರು ಅವರ ಒಂದು ಟ್ಯಾಲೆಂಟ್ನ ಕಂಡಿದ್ದು. ಏನಕ್ಕೆ ನೀನು ಇಲ್ಲಿ ಕೂತಿದ್ಯಾ, ನೀನು ಬಾ ಮಡ್ರಾಸ್ಗೆ ಅಂತ ಕರೆದು ಅವ್ರಿಗೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ನ ಪರಿಚಯ ಮಾಡಿ ಅವಕಾಶ ಮಾಡಿಕೊಟ್ರು. ಅದನ್ನು ಕಡೆಯವ್ರಿಗೆ ಎಸ್ ಪಿ ಬಿ ಯಾವಾಗಲೂ ಹೇಳ್ತಾಯಿದ್ರು, ನನ್ನ ಫೀಲ್ಡ್ಗೆ ಬಂದಿದೆ ಎಸ್ ಜಾನಕಿ ಅವರಿಂದ, ಎಸ್ ಜಾನಕಿ ಅವರಿಂದ. ಅಷ್ಟೇ ನಯವಾಗಿ ನಮ್ಮ ಎಸ್ ಜಾನಕಿ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಾವು ಎಷ್ಟೋ ಜನಕ್ಕೆ ರೆಕಮೆಂಡ್ ಮಾಡ್ಬೋದು, ಆದರೆ ಎಲ್ರಿಗೂ ಆ ಥರ ಒಂದು ಟ್ಯಾಲೆಂಟ್ ಇರಬೇಕು ಅಲ್ವಾ, ಆ ಥರ ದೈವ ಬಲ ಇರಬೇಕು, ಹಾಗೂ ಅವರ ಒಂದು ಪರಿಶ್ರಮ ಇರಬೇಕು, ಆಗಲೇ ಸಾಧ್ಯ ಅಂತ ಅವ್ರು ಕೂಡ ಹೇಳ್ತಾ ಇದ್ರು. ಈ ದಿಗ್ಗಜಗಳ ಬಾಯಿಗಳಲ್ಲಿ ಬರ್ತಕ್ಕಂಥ ಮಾತುಗಳೇ ನಮಗೆ ಆಶೀರ್ವಾದ ಅಂತ ನಾವು ತಿಳ್ಕೊಳ್ತಾ, ಈ ಆರ್ಕೆಸ್ಟ್ರಾ ಫೀಲ್ಡಲ್ಲಿ ನಾವು ಈ ದಿಗ್ಗಜರ ಹೆಸರುಗಳನ್ನ ಹೇಳ್ಕೊಂಡು ಅವ್ರು ಹಾಡಿದ ಹಾಡುಗಳನ್ನ ಹಾಡ್ಕೊಂಡು ನಮ್ಮ ಜೀವನವನ್ನೇ ನಡೆಸ್ಬಿಟ್ಟಿದ್ವಿ. ನಾವಾದರೂ HL ಕೆಲಸ ಮಾಡಿ ಸಾಯಂಕಾಲ ಒಂಥರ ಪಾರ್ಟ್ ಟೈಮ್ ಥರ ಆರ್ಕೆಸ್ಟ್ರಾ ಮಾಡ್ತಾ ಇದ್ವಿ. ಆದರೆ ನೋಡಿ, ನಮ್ಮ ಚಿತ್ರಾತರದವರು 100 ಸಾವಿರಾರು ಗಾಯಕಿಯರು ಇವರು ಆರ್ಕೆಸ್ಟ್ರಾನೇ ನಂಬಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಆರ್ಕೆಸ್ಟ್ರಾನೇ ಅವ್ರಿಗೆ ಜೀವನಾಧಾರ. ಹಾಗಾಗಿ ಯಾವತ್ತೂ ನಮ್ಮ ಪ್ಲೇಬ್ಯಾಕ್ ಸಿಂಗರ್ಸ್ ಎಲ್ಲ ಅಜರಾಮರ ಅಂತ ಕೂಡ ತಿಳಿಸ್ತಾ, ಅವರು ನಾನು ಅವ್ರು ನೋಡಿ ಹೆಚ್ಚು ಕಡಿಮೆ 20 ವರ್ಷದ ಮೇಲೆ ಆಗೋಗಿತ್ತಲ್ಲ. ನಮ್ಮ ಆರ್ಕೆಸ್ಟ್ರಾ ಲಾಸ್ಟ್ ಹಾಡಿದಾಗ ಇಲ್ಲಿಂದ ಜ್ಞಾಪಕ ಇಲ್ಲ, ಅವತ್ತು ರಾತ್ರಿ ಲೇಟ್ ಆಗಿತ್ತು, ನಾನು ನಿಮ್ಮ ಮನೆಗೆ ಡ್ರಾಪ್ ಮಾಡಿದೆ, ಅಷ್ಟು ಜ್ಞಾಪಕ ಇದೆ. ಎಲ್ಲಿ ಏರಿಯಾ ಅಂತಲೂ ಜ್ಞಾಪಕ ಇಲ್ಲ ನನಗೆ. ಕಾಮಾಕ್ಷಿ ಪಾಳ್ಯ. ಈಗಲೂ ಅಲ್ಲೇ ಇದ್ದಾರೆ, ಈಗ ರಾಜನಗರ ಬಂದ್ಬಿಟ್ರೆ ಒಳ್ಳೇದಾಯಿತು. ನೋಡಿ, ಈಗಲೂ ನಾನು ನೋಡಿದಂತೆ ಎಷ್ಟೋ ವರ್ಷಗಳಾಯಿತು. 25-30 ವರ್ಷದಿಂದ ಹಾಡ್ತಾ ಇರ್ತಕ್ಕಂಥವ್ರು ಕೆಲವು ಗಾಯಕಿಯರು, ನಿಜ ಹೇಳ್ತೀನಿ ಕೇಳಿ, ಗಾಯಕರಂತೂ ಅಷ್ಟು ಹಾಡ್ತಾ ಇರೋರು ತುಂಬಾ ಕಡಿಮೆ ಆಗಿದ್ದಾರೆ. ಗಾಯಕಿಯರಲ್ಲಿ ನನಗೆ ಗೊತ್ತಿರೋಂಗೆ ಚಿತ್ರ, ಆಶಾ, ಸುಜಾತ, ಒಂದು 4-5 ಜನ ಇದ್ದಾರೆ ಹಳಬ್ರು. ಆಮೇಲೆ ನಮ್ಮ ಸ್ವಪ್ನ ಹೆಸರು ಹೇಳಬೇಕು. ಈಗ 4-5 ಜನ ಮಾತ್ರ ನಾನು ನೋಡ್ದಂಗೆ ಹಳೆಯ ಆರ್ಕೆಸ್ಟ್ರಾ ಆಗಿನ ಕಾಲದಿಂದ ಹಾಡ್ಕೊಂಡ್ರವರು. ಇವ್ರಿಗೆ ದೇವರು ಇನ್ನೂ ಉನ್ನತವಾದ ಒಂದು ನಮ್ಮ ಒಂದು ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನ ತರಲಿ ಅಂತ ನಾವು ಆಶಿಸ್ತಾ, ಈಗ ಕಾರ್ಯಕ್ರಮದ ಕಡೆಗೆ ನಾವು ಬಂದಿದ್ದೀವಿ. ಏನಾದ್ರು ಮಾತಾಡ್ತೀರಾ? ಜಾನಕಿ ಅಮ್ಮನವರಿಗೆ ಇಲ್ಲಿಂದನೇ ಒಂದು ನಮಸ್ಕಾರ ಹೇಳಿ, ಅಮ್ಮ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ತೀನಿ. ಖಂಡಿತ ಎಸ್ ಜಾನಕಿ ಅವರ ಆಶೀರ್ವಾದ, ಹಾಗೆ ಕಣ್ಣು ಮುಚ್ಚಿದಂಥ ನಮ್ಮ ಎಲ್ಲ ಗಾಯಕರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾವು ಯಾವಾಗಲೂ ಕೇಳ್ಕೊಳ್ತಾ,
ನೋಡಿ ಅವ್ರಿಗೆ ಒಂದು ವಿಶೇಷವಾದ ಕ್ಷಣ, ಯಾಕಂದರೆ ಎಸ್ ಜಾನಕಿ ಅವ್ರ ಹಾಡುಗಳನ್ನ ಜಾಸ್ತಿ ಹಾಡ್ತಾ ಇದ್ರು ಚಿತ್ರ ಅವರು. ನನ್ನ ಸುಯೋಗ ಸರ್ ಇವತ್ತು ಖಂಡಿತ ಖಂಡಿತ ನಾನು ಆಗಾಗ ನಾವು ಕರಿತಾ ಇರ್ತೀನಿ ಬನ್ನಿ. ಯಾಕೆಂದರೆ ನೋಡಿ ನಾವು ಆರ್ಕೆಸ್ಟ್ರಾ ಫೀಲ್ಡಿಂದ ಸ್ವಲ್ಪ ದೂರ ಆಗಿದ್ದೀವಿ, ಆದರೆ ಆರ್ಕೆಸ್ಟ್ರಾ ಅಸೋಸಿಯೇಷನ್ಗೆ ಈಗಲೂ ನಾನು ಗೌರವಾಧ್ಯಕ್ಷನಾಗಿದ್ದೀನಿ. ಆರ್ಕೆಸ್ಟ್ರಾಗಳು ಸ್ವಲ್ಪ ಕಡಿಮೆ ಆಗಿದೆ, ಬೆಂಗಳೂರಿನಲ್ಲಂತೂ ನಡೀತಾ ಇಲ್ಲ. ನೀವೆಲ್ಲಿ ಬೆಂಗಳೂರಿನಲ್ಲೇ ಬೇರೆ ಕಡೆನೂ ಹೋಗ್ತಾ ಇರ್ತೀರ ಹಾಡೋದಕ್ಕೆ, ಎಲ್ಲ ಕಡೆ ಹೋಗ್ತೀರಾ. ಹಾಗೆ ನಾವೀಗ ನೋಡಿ ಈ ಫೇಸ್ಬುಕ್ಕು, ಕರೋಕೆ, ಆಮೇಲೆ ಮ್ಯೂಸಿಕ್ ಸ್ಕೂಲ್ ಅಂತ ಇಟ್ಕೊಂಡು ನಾವು ಈ ಕಡೆ ಬ್ಯುಸಿ ಆಗಿದ್ದೀವಿ. ಅವರೆಲ್ಲ ಇನ್ನು ಆರ್ಕೆಸ್ಟ್ರಾ ಫೀಲ್ಡ್ ಕಂಟಿನ್ಯೂ ಆಗಿದ್ದಾರೆ. ಹಾಗೆ ಕಂಟಿನ್ಯೂ ಆಗಲಿ, ಅವ್ರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಕೂಡ ನಾನು ಹಾರೈಸ್ತೀನಿ ಹೃತ್ಪೂರ್ವಕವಾಗಿ. ಈಗ ಮಾತನಾಡ್ತಾ ಕಾರ್ಯಕ್ರಮದ ಕಡೆಗೆ ಬಂದೇ ಬಿಟ್ವಿ. ನೋಡಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ 48,000 ಹಾಡುಗಳಲ್ಲಿ ಹಿಂದಿಯಲ್ಲೂ ಕೂಡ ಕೆಲವು ಹಾಡುಗಳನ್ನ ಹಾಡಿದ್ದಾರೆ. ಆದರೆ ಆ ಹಾಡುಗಳು ಯಾವುದೋ ಅಷ್ಟೊಂದು ಫೇಮಸ್ ಆಗಲಿಲ್ಲ, ಯಾಕೆಂದರೆ ಅಲ್ಲಿ ರಾಜಕೀಯ ತುಳಿತಕ್ಕೊಳಗಾದರು ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಅವ್ರನ್ನ ಜಾಸ್ತಿ ಬೆಳೆಯೋಕ್ಕೆ ಬಿಡಲಿಲ್ಲ. ಅವ್ರು ಬಂದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ಒಂದು ರೀತಿಯ ಷಡ್ಯಂತ್ರ ಅಥವಾ ಒಂದು ರೀತಿಯ ವ್ಯವಸ್ಥಿತವಾದ ಪಿತೂರಿ ನಡೀತು ಅಂತ ಹೇಳ್ತಾರೆ. ಅದೇನೇ ಇರಲಿ, ಅವರ ಹೆಸರು ಅಜರಾಮರ. ಅವರು ಹಾಡತಕ್ಕಂಥ ಹಲವಾರು ಹಿಂದಿಗಳಲ್ಲಿ ಒಂದು ಹಿಂದಿ ಹಾಡನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಎಲ್ರಿಗೂ ಫೇಮಸ್ ಆಗಿ ಆರ್ಕೆಸ್ಟ್ರಾ ಫೀಲ್ಡಲ್ಲಂತೂ ನಾವು 100,000 ಸರಿ ಹಾಡ್ಬಿಡ್ತೀವಿ ಈ ಹಾಡನ್ನ. ಯಾರ್ ಬಿನಾ ಚೈನ್ ಕಹಾರೆ, ಬಪ್ಪಿ ಲಹರಿಯವನ್ನ ನಾವು ನೆನೆಸ್ಕೊಳ್ಬೇಕು. ಯಾಕೆಂದರೆ ಅವರೇ ಇವರಿಗೆ ಅವಕಾಶವನ್ನು ಕೊಟ್ಟು ಅವ್ರ ಜೊತೆ ಹಾಡಿದ್ದಾರೆ. ಅಂಜಾನ್ ಅಂತಕ್ಕಂಥವ್ರ ರಚನೆ, ಸಾಹೇಬ್ ಚಿತ್ರದ ಈ ಒಂದು ಹಾಡು 1985 ಬಿಡುಗಡೆ ಆಯಿತು. ಅನಿಲ್ ಕಪೂರ್ ಹಾಗೂ ಅಮೃತಾ ಸಿಂಗ್ ನಟಿಸಿದ್ರು. ಇಂದಿನ ಕಾರ್ಯಕ್ರಮದ ಕಡೆಯ ಗೀತೆ ಕೇಳಿ, ಯಾರ್ ಬಿನಾ ಚೈನ್ ಕಹಾರೆ. ವೀಕ್ಷಿಸಿ ಮಾಡಿದ ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು. यार बिना चैन कहारे, यार बिना चैन कहारे, सोना नहीं चांदी नहीं यार को मिला, हर प्यार कर दे. दिल जो मिलेंगे तकदीर बनेगी, जिंदगी की नई तस्वीर बनेगी. यार मेरे दिल बेकरार है, यार बिना चैन कहारे, यार बिना चैन कहारे. सोना चांदी नहीं यार को मिला, अरे प्यार कर ले, अरे प्यार कर ले. ಸೂಪರ್. ಅವಾಗೆಲ್ಲ
यार हमें पैसा नहीं प्यार चाहिए, कोई मन चाह दिलदार चाहिए। हीरे मोतियों से जहाँ दिल न डोले, सपनों का ऐसा संसार चाहिए। ये भी होगा थोड़ा इंतजार कर ले, यार बिना चलता रे, प्यार बिना चलता रे। सोना नहीं चांदी नहीं यार तो मिला, अरे प्यार कर ले, अरे प्यार कर ले। सोना नहीं चांदी नहीं यार तो मिला, अरे प्यार कर ले। अरे प्यार कर ले, सोना नहीं चांदी नहीं यार तो मिला, अरे प्यार कर ले। अरे प्यार कर ले। ನೋಡಿ, ನಾನು ಆರ್ಕೆಸ್ಟ್ರಾ ಫೀಲ್ಡ್ಗೆ ಹೊಟ್ಟೋಗ್ಬಿಟ್ಟೆ. ಅವಾಗೆಲ್ಲ ಡ್ರಮ್ಮರ್ ಇಲ್ಲದೆ ಇರುವಾಗ ನಾನೇ ಡ್ರಮ್ ಬಾರಿಸ್ತಾ ಇದ್ದೆ. ಅದು ಜ್ಞಾಪಕ ಬಂದ್ಬಿಡ್ತು. ಆ ಹಾಡು ಹಾಗೆ ಇದೆಲ್ಲ ಸೂಪರ್. ಯಾರ್ಯಾರು ಏನೇನು ಹೇಳಿದಾರೆ ಅಂತ ನೋಡೋಣ. ರವಿ ನಾಯಕ್ ಫುಲ್ ಹಾರ್ಟ್ ಮೇಲೆ ಹಾಡು ಕೊಡ್ತಾ ಇದ್ದಾರೆ. ಸುರೇಶ್ ಭೈರಪ್ಪ ಸೂಪರ್ ಮಾ ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ ನಾಯಕ್ ಅದಕ್ಕಿಂತ ಭಾಗ್ಯ ಬೇಕಾ ಸರ್ ಅಂತ ಕೇಳಿದ್ದಾರೆ ನಮಗೆ. ಖಂಡಿತ ಅವ್ರ ಜೊತೆ ಮಾತಾಡಿದ್ದೆ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಶ್ವೇತಾ ಬಿನಾಯಕ್ ಅವರು ಸರಸ್ವತಿ ಅಲ್ವಾ ಸರ್ ಅಂತ ಹೇಳಿದ್ದಾರೆ. ಹಾಗೆ ಸತೀಶ್ ಸಿಂಗರ್ ಕೂಡ ನೋಡ್ತಾ ಇದ್ದಾರೆ. ಪದ್ಮಾವತಿ ನಾಡಗೌಡ, ನಿಮ್ಮ ಅಭಿಮಾನ ಮಾತುಗಳನ್ನು ಕೇಳಿ ತುಂಬ ಸಂತೋಷವಾಯಿತು ಸರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ರಾಜಾಜನಗರದಲ್ಲಿ ಎಲ್ಲಿ ಮೇಡಮ್, ನಾವು ಬರ್ತೀವಿ ಮೀಟ್ ಮಾಡೋಕ್ಕೆ, ಒಂದು ಸೆಲ್ಫಿ ತಗೊಳ್ಳೋಕ್ಕೆ. ರವಿನಾಯಕ್ ಕಳಿಸ್ತೀನಿ, ಅವ್ರ ನಂಬರ್ ಕೊಡ್ತೀನಿ. ನಮ್ಮ ಸೆಲ್ಫಿ ಕಿಂಗ್ ರವಿನಾಯಕ್ ಅವರು ಅವರವರ ಹುಟ್ಟುಹಬ್ಬಕ್ಕೆ ಸೆಲ್ಫಿ ಹಾಕಿ ವಿಶ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಖಂಡಿತ ತಿಳಿಸ್ತೀವಿ ಅಂತ ಹೇಳ್ತಾರೆ. ರಕ್ಷಾಮೂರ್ತಿ ಸೂಪರ್ ಅಂತ ಹೇಳಿದ್ದಾರೆ. ಈರಣ್ಣ ಎಂ ತಾಳಿಕೋಟಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಚಿತ್ರ ಮೇಡಮ್ ಅಂತ ಹೇಳಿದ್ದಾರೆ. ಸುರೇಶ್ ಭೈರಪ್ಪ ಕೂಡ ಸೂಪರ್ ಅಂತ ಹೇಳಿದ್ದಾರೆ. ಯಲ್ಲಪ್ಪ ಅಕ್ಸಾಲಿ ಸೂಪರ್ ಅಂತ ಹೇಳಿದ್ದಾರೆ. ಹಾಗೆ ಹಾರ್ಟ್ ಕೊಡ್ತಾ ಇದ್ದಾರೆ. ಸೀನು ಕೋಲಾರ್ ಕೂಡ ಪ್ರೀತಿಯೇ ನನ್ನೂಸಿರು. ಹೌದು, ಇದೇ ಟ್ಯೂನ್ನಲ್ಲಿ ಪ್ರೀತಿಯೇ ನನ್ನೂಸಿರು ಕನ್ನಡದಲ್ಲಿದೆ. ಆಸಮ್ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಅಂತ ಶಾಮಣ್ಣ ಬಾಬು ನಮ್ಮ HL ಹೇಳ್ತಾ ಇದ್ದಾರೆ. ಹಾಗೆ ರವಿನಾಯಕ್ ಅವರಂತೂ ಹಾರ್ಟ್ ಕೂಡ ಸ್ಟಾಪೇ ಮಾಡಲಿಲ್ಲ. ಎಷ್ಟು ಖಾಲಿನೇ ಆಗಿಲ್ಲ, ಹಾರ್ಟ್ ಕೊಡ್ತಾನೇ ಇದ್ದಾರೆ ಅವರು ಒಂದೇ ಸಮ. ಒಂದಾದ್ಮೇಲೆ ನೋಡಿ ನಂಬರ್ 1 ಅಂತ ಕೂಡ ಹೇಳಿದ್ದಾರೆ. 100ಗೆ 100 ಕೂಡ ಕೊಟ್ಬಿಟ್ಟಿದ್ದಾರೆ. ಶ್ವೇತಾ ಬಿನಾಯಕ್ ಕೂಡ ಈಗ ಹಾರ್ಟ್ ಕೊಡೋಕೆ ಶುರು ಮಾಡಿದ್ದಾರೆ. ಯಲ್ಲಪ್ಪ ಅಕ್ಸಾಲಿ, ಸುರೇಶ್ ಭೈರಪ್ಪ ಅದ್ಭುತ ಗಾಯನ ಅಂತ ಹೇಳಿದ್ದಾರೆ. ಹಾಗೆ ನೋಡಿ ನಾನ್ ಸ್ಟಾಪ್ ಹಾಡುಗಳು ಮುಗಿದ್ರು. ದೀಪಕ್ ವಾ ಇಬ್ಬರು ಸೂಪರ್ ಆಗಿ ಹಾಡಿದ್ದಾರೆ, ಆಸಮ್ ಅಂತ ಹೇಳಿದ್ದಾರೆ. ಹೀಗೆ ನೋಡಿ ನಾನ್ ಸ್ಟಾಪ್ ಇಷ್ಟೊಂದು ಜನ ವಿಶ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಕಡೆಯಲ್ಲಿ ಯಾವಾಗಲೂ ಈ ಥರ ಆಗ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕಾರ್ಯಕ್ರಮದ ಫಾರ್ಮೆಟ್ಟು ಕೇವಲ 9 ಹಾಡುಗಳು, 1 ಗಂಟೆ ಕಾರ್ಯಕ್ರಮ. ಅದರಲ್ಲಿ 1.25 ಗಂಟೆನೇ ಆಗೋಗಿದೆ. ಹಾಗೆ ಕಾರ್ಯಕ್ರಮನ ನಾವು ಮುಕ್ತಾಯಗೊಳಿಸಬೇಕಾಗಿದೆ. ಇವತ್ತು ನಮ್ಮ ಗಾನ ಶಾರದೆ ಎಸ್ ಜಾನಕಿಯವರ ಒಂದು ಸವಿನೆನಪಿಗಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಬಂದಂಥ ಚಿತ್ರ ಲೋಕೇಶ್ ಅವ್ರಿಗೆ ಕೂಡ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ವಿ. ಮುಂದಿನ ಬುಧವಾರ ಮತ್ತೊಬ್ಬ ಉತ್ತಮ ಸಿಂಫೋನಿಯ ಗಾಯಕರೊಡನೆ ನಾನು ಸೋಲೋ ಸ್ಪೆಷಲ್ ಮಾಡೋದಕ್ಕೆ ಬರ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು, ಅಭಿನಂದನೆಗಳು. ಹಾಗೂ ಸಿಂಫೋನಿ ಸ್ಟುಡಿಯೋದಿಂದ ನಾನು ಹಾಗೂ ಚಿತ್ರ ಎಲ್ಲರಿಗೂ ಟಾಟಾ, ಸಿ ಯು, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್, ಗುಡ್ ನೈಟ್.